ನಮಸ್ಕಾರ ವೀಕ್ಷಕರೇ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ನ ಬಿಹೈಂಡ್ ದ ಲೆನ್ಸ್ ಸರಣಿಯ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ನಿರೂಪಕ ಕೃಷ್ಣದಾಸ್. ಇವತ್ತು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ? ಹಿಸ್ಟರಿ. ಈ ಸಿನಿಮಾ ಬಗ್ಗೆ, ಅವರ ತಂಡದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಚಿತ್ರದ ಟ್ರೈಲರ್ ನೋಡ್ಕೊಂಡು ಬರೋಣ. ಚಕ್ಕಂತ ಹೋಗಿ ಚಕ್ಕಂತ ಬರೋಣ ಬನ್ನಿ. ಫಸ್ಟ್ ನೀವೇ ಹೇಳಿ. ಲೇಡೀಸ್ ಫಸ್ಟ್. ಹಲೋ ಕೀರ್ತನ. ಎಸ್, ಅಫಿಷಿಯಲಿ ಇವಾಗ ನಮ್ H1 ಸ್ಟೋರಿ ಸ್ಟಾರ್ಟ್ ಆಗಿದೆ. ಓಕೆ, ಹೇಳಿ. ಯಾಕೆ ವಾಯ್ಸ್ ಒಂಥರ ಇದೆಲ್ಲ? ಆಫೀಸ್ ಇವತ್ತು ಥರ್ಸ್ಡೇ. ನಮ್ದು ಇವಾಗ ಹಿಸ್ಟರಿ, ನಿಮ್ದು ಶುರು ಆಯ್ತು H1 ಸ್ಟೋರಿ. ಹಿಸ್ಟರಿ ಟ್ರೈಲರ್ ನೋಡ್ಕೊಂಬಂದ್ರಿ. ಹೆಸರಲ್ಲೇ ಹೇಳ್ದಂಗೆ ಅಥವಾ ಚಿತ್ರದಲ್ಲೇ ತೋರಿಸ್ದಂಗೆ ಇದು ಒಂಥರ ಪನ್ ಅಥವಾ ಶ್ಲೇಷ. H1 ಸ್ಟೋರಿ ಅಂತ ಸುಮಾರು ಜನರಿಗೆ ಕನೆಕ್ಟ್ ಆಗಿರುತ್ತೆ. ಹಿಸ್ ಸ್ಟೋರಿ, ಅವನ ಕಥೆನ ಏನಿದು ಗೊತ್ತಿಲ್ಲ. ಸೊ ಈ ಥರ ನೀವು ಎಷ್ಟು ಜನ ಇದರಲ್ಲಿ ಚಿತ್ರ ನೋಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ನನಗೆ ಈ ಚಿತ್ರ ನೋಡೋ ಅವಕಾಶ ಸಿಕ್ಕಿತ್ತು, ನೋಡಿದೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರ. ಆ್ಯಂಡ್ ತುಂಬ ಒಳ್ಳೆ ಓಪನ್ ಇಂಟರ್ಪ್ರಿಟೇಷನ್ ಮೆಸೇಜ್ ಇದೆ ಕೊನೆಗೆ. ಸೊ ನಂಗಂತೂ ತುಂಬ ಹಿಡಿಸ್ತು. ಈ ಚಿತ್ರದ ಹಿಂದೆ ಇರುವ ತಂಡದ ಬಗ್ಗೆ, ಈ ಚಿತ್ರದ ಹಿಂದೆ ಇರುವ ಕಥೆಯ ಬಗ್ಗೆ ಎಲ್ಲನೂ ನಾವಿವತ್ತು ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಮೊದಲಿಗೆ ನಾನು TKSSF 2.0 ತಂಡಕ್ಕೆ, ಆಯೋಜಕರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಇವತ್ತು TKSFF 2.0 ಇಂದ ಟೆಕ್ನಿಕಲ್ ಸೈಡಲ್ಲಿ ಈ ಝೂಮ್ ಮೀಟಿಂಗ್ ಮ್ಯಾನೇಜ್ ಮಾಡೋದಕ್ಕೆ ಶರತ್ ಸಿದ್ದಪ್ಪ ಅವರಿದ್ದಾರೆ. ಅವ್ರಿಗೂ ನನ್ನ ನಮಸ್ಕಾರಗಳು. ಸೊ ಬನ್ನಿ ಈಗ ಹಿಸ್ಟರಿ ತಂಡದ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಕುಮಾರ್ ಶ್ರೀನಿವಾಸ, ಇವರು ಈ ಚಿತ್ರದ ನಿರ್ದೇಶಕ. ಕುಮಾರ್, ನಮಸ್ಕಾರ. 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 ನಮಸ್ಕಾರ ಕೃಷ್ಣ ಅವರೇ. ಹೇಗಿದ್ದೀರಾ ಕುಮಾರ್? ನಾ ಆರಾಮ್, ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀವಿ. ಈ ವರ್ಚುವಲ್ ಬ್ಯಾಕ್ಗ್ರೌಂಡಿಂದ ನಾವು ಎಲ್ಲಿದ್ದೀವಿ ಏನಿದ್ದೀವಿ ಗೊತ್ತಾಗಲ್ಲ. ಸೊ ವೀಕ್ಷಕರೇ, ಕುಮಾರ್ ಅವರು ಪ್ರಸ್ತುತ ಚೈನಾದಲ್ಲಿದ್ದಾರೆ. ಅವ್ರಿಗೆ ಇವಾಗ ಬೆಳಗ್ಗೆ 7 ಗಂಟೆ. ಸೊ ಚೈನಾದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಕುಮಾರ್ ಅವರೇ, ನೀವು ನಿಮ್ಮ ಇಂಟ್ರೊಡಕ್ಷನ್ ಹಾಗೂ ನಿಮ್ಮ ತಂಡ ಜಾಯ್ನ್ ಆಗಿದಾರಲ್ಲ, ಅವ್ರ ಇಂಟ್ರೊಡಕ್ಷನ್ ಕೊಡಿ. ಎಲ್ರಿಗೂ ನಮಸ್ಕಾರ. ನಾನ್ ಕುಮಾರ್ ಶ್ರೀನಿವಾಸ್ ಅಂತ. ಈ H1 ಸ್ಟೋರಿ ಅಥವಾ ಹಿಸ್ಟರಿ ಅಥವಾ ಹಿಸ್ಟೋರಿ ಈ ಸಿನಿಮಾದ ನಿರ್ದೇಶಕ ನನ್ ಜೊತೆ. ಹಾಗೆ ಇವತ್ತು ಈ ಸಿನಿಮಾದ ಹೀರೋ ಅಚ್ಯುತ ಮತ್ತೆ ಕೀರ್ತನ ಅವರಿದ್ದಾರೆ, ಹೀರೋಯಿನ್. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ಆದಂತಹ ಮಧುಸೂದನ್ ಮತ್ತೆ ಅಚಲ ಅವರಿದ್ದಾರೆ. ಅವರೆಲ್ಲರಿಗೂ TKSFF ಪರವಾಗಿ ಸ್ವಾಗತ. ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಧನ್ಯವಾದಗಳು ಕುಮಾರ್ ಅವರೇ. ಸೊ ನೀವು ಹೇಳ್ತಾ ಇದ್ರಿ ಸಿನಿಮಾದ ಹೀರೋ ಅಚ್ಯುತ ತುಮಕೂರ್ ಅವರು ಮಿಲ್ವಾಕಿ ಕನ್ನಡ ಸಂಘದ ಅಧ್ಯಕ್ಷರು ಕೂಡ ಅಲ್ವಾ? ಹೌದು. ಇವಾಗ ಪ್ರಸ್ತುತ ಅವರೇ ನಮ್ಮ ಮಿಲ್ವಾಕಿ ಮಿಲನ ಕನ್ನಡ ಕೂಟದ ಅಧ್ಯಕ್ಷ. ಸೊ ಸಿನಿಮಾಗೂ ಅವರೇ ಅಧ್ಯಕ್ಷರು, ಕನ್ನಡ ಕೂಟಕ್ಕೂ ಅವರೇ ಅಧ್ಯಕ್ಷರು ಇವಾಗ. ಬಹಳ ಸಂತೋಷ. ಸೊ ಕುಮಾರ್ ಅವರೇ, ನೀವು ಇವಾಗ H1 ಸಬ್ಜೆಕ್ಟ್ ತಗೊಂಡಿದ್ದು. ಇದರಲ್ಲಿ ಸ್ವಾರಸ್ಯ ಏನು ಅಂದರೆ, ನೀವು H1 ಬಗ್ಗೆ ನಿಮ್ಮದು ವೈಯಕ್ತಿಕ ಪರಿಚಯ ಇಲ್ಲ, ನೀವು L1 ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ H1 ಅನ್ನೋ ಸಬ್ಜೆಕ್ಟು ಇದು ಎಷ್ಟೊಂದು ಒಂಥರ ಎಲ್ಲ ಕಡೆನೂ ಮಾತಾಡೋದು ಇದೇ ಸಬ್ಜೆಕ್ಟು. ಎಲ್ಲ ಕನ್ನಡಿಗರೇ ಸಿಗಲಿ ಅಥವಾ ಇಂಡಿಯನ್ಸೇ ಸಿಗಲಿ, ಯಾವುದೇ ಫಂಕ್ಷನ್ಗೆ ಹೋಗಲಿ, H1 ಇಂದ ಹಿಡಿದು L1 ಇಂದ ಹಿಡಿದು ಗ್ರೀನ್ ಕಾರ್ಡಿಂದ ಹಿಡಿದು ಈ ಟಾಪಿಕ್ಸ್ ಮಾತಾಡ್ದೇನೆ ಯಾವ ಗ್ಯಾದರಿಂಗೂ ಮುಗಿಯಲ್ಲ ಅನ್ನೋದ್ರ ರೀತಿ ಟಚ್ ಆಗ್ಬಿಟ್ಟಿದೆ. ಸೊ ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಒಂದು ಮೇನ್ ರೀಸನ್ ಅಂದ್ರೆ, ಈಗ ನಾವು ನೀವೇ ಹೇಳ್ದಾಗೆ ನಾವು ಅಮೆರಿಕಾದಲ್ಲಿ ಎಲ್ಲೇ ನಾವು ಸಿಕ್ಕರು ಇದು ಒನ್ ಆಫ್ ದ ಮೇನ್ ಟಾಪಿಕ್ ಆಫ್ ಅವರ್ ಡಿಸ್ಕಷನ್. ಮತ್ತೆ ಯಾವ ತರ ಆಗತ್ತೆ ಅಂದ್ರೆ, ನೀವು ಸುತ್ತಮುತ್ತಲು ನೋಡಿದ್ರೆ ನಿಮಗೆ ಕಾಣಿಸೋದು ಹಿಸ್ಟೋರಿ ಅಥವಾ ಹರ್ ಸ್ಟೋರಿ, ಬರೀ ಈ H1 ಬರೀ ಈ ವೀಸಾ ಕಥೆಗಳೇ ನಿಮಗೆ ಸುತ್ತಮುತ್ತಲು ನೋಡಕ್ಕೆ ಕಾಣಿಸ್ತಾ ಇರುತ್ತೆ. ಸೊ ಅದೊಂದು ಸೆಟ್ಲಿಂಗ್ ಫೇಸ್ ಇರುತ್ತಲ್ವಾ, ನಾವು ಬರ್ತೀವಿ, ಆಮೇಲೆ ಇಲ್ಲಿ ಸೆಟ್ ಆಗ್ತೀವಿ, ಆಮೇಲೆ ಇಲ್ಲಿ ಎಸ್ಟಾಬ್ಲಿಷ್ ಆಗೋ ತನಕ ಆ ಫೇಸ್ ಅಲ್ಲಿ ಇಟ್ ಇಸ್ ಎಲ್ಲಾರ್ದು ಆಲ್ಮೋಸ್ಟ್ ಒಂಥರ ಒಂದೇ ತರ ಕತೆ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ಇಲ್ಲಿ ಬಂದ್ ನಿಲ್ಸಿದಾರಲ್ಲ ಅವರೆಲ್ಲರೂ ಒಂದಲ್ಲ ಒಂದ್ ಪಾಯಿಂಟ್ ಅಲ್ಲಿ
ಈ ಫೇಸ್ ನ ಪಾಸ್ ಮಾಡಿರ್ತಾರೆ. ಸೊ ಎಲ್ರಿಗೂ ಒಂದ್ ಕನೆಕ್ಟ್ ಆಗತ್ತೆ ಅನ್ನೋ ಒಂದು ಕಾರಣದಿಂದ ಈ ಒಂದು ಟಾಪಿಕ್ ನ ಪಿಕ್ ಮಾಡಿದ್ವಿ ನಾವು. ಓಕೆ, ತುಂಬ ಸಂತೋಷ. ಯಾಕೆಂದರೆ ಇದು ವೀಸಾ ಅಪ್ರೂವಲ್, ಅದು ಯಾವ ಥರ ವೀಸಾನಾದರೂ ಆಗಿರ್ಬೋದು, ವೀಸಾ ಅಪ್ರೂವಲ್ ಅನ್ನೋದೇ ಒಂದು ಸಂಭ್ರಮದ ಸುದ್ದಿ ಅದು ಆಗಿದೆ ಅಂತ. ಸೊ ಯು ಎಸ್ಗೆ ಪ್ರಯಾಣ ಮಾಡೋದಕ್ಕಿಂತ ಮುಂಚೆನೇ ಅಲ್ಲಿ ಸಡಗರ ಶುರು ಆಗಿರುತ್ತೆ. ಓ, ಇದು ಕೊನೆಗೂ ಆಯಿತು ಅನ್ನೋ ಥರ. ಅಂದರೆ ಒಂಥರ ಲೈಫಲ್ಲೇ ಲೈಫ್ ಚೇಂಜಿಂಗ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆ್ಯಂಡ್ ಅಪ್ಲಿಫ್ಟ್ಮೆಂಟ್ ಇದ್ರದ್ದೆಲ್ಲ ಫೇಸು ಅಂತ ಅಂದ್ಕೊಂಡು ಆಸೆ ಆಕಾಂಕ್ಷೆಗಳನ್ನೆಲ್ಲ ಇಟ್ಕೊಂಡು ಇಲ್ಲಿ ಬಂದು ಲ್ಯಾಂಡ್ ಆಗೋ ಸ್ಟೋರಿ ತುಂಬ ಜನರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಟ್ರೈಲರಲ್ಲೇ ಸ್ವಲ್ಪ ಹೇಳಿದ್ದೀರಾ ಇದ್ರ ಬಗ್ಗೆ, H1 ಅಪ್ರೂವ್ ಆಯಿತು ಅದ್ರ ಬಗ್ಗೆ ಎಲ್ಲ. ಸೊ ಈಗ ನಿಮ್ಮ ತಂಡದಲ್ಲಿರೋರು ಅಚ್ಯುತ ತುಮಕೂರ್ ಹಾಗೂ ಅವರ ಪತ್ನಿ, ಚಿತ್ರದಲ್ಲಿ ಮಾತ್ರ ಅಲ್ಲ ನಿಜ ಜೀವನದಲ್ಲೂ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನೀವೆಲ್ಲ ಮಿಲ್ವಾಕಿ ಕನ್ನಡ ಸಂಘದವರು ಅಂತ ಅಂದ್ಕೊಂಡಿದ್ದೀನಿ. ಮಿಲ್ವಾಕಿಲ್ಲೇ ನೆಲೆಸ್ತಿದ್ದೀರಿ ನೀವು ಚೈನಾಗೆ ಹೋಗೋ ಹೌದು. ಮುಂಚೆ. ಸೊ ಇವಾಗ ನಿಮ್ಮ ಚಿತ್ರದ ಹೀರೋಯಿನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ. ಸೂಪರ್. ಇದೊಂಥರ ಹೆಂಗೆ ಅಂದ್ರೆ ಆ, ನಾವು H1 ಸ್ಟೋರಿ ಅಂತ ಮಾಡ್ಕೊಂಡಾಗ ವಿ ವರ್ ಲುಕಿಂಗ್ ಫಾರ್, ಅಂದ್ರೆ ನಮ್ದು ಆದ್ಯತೆ ಯಾವ್ದಾರ ಇತ್ತು ಅಂದ್ರೆ ಸ್ವಲ್ಪ ಯಂಗ್ ಆಗಿರ್ಬೇಕು, ಮತ್ತೆ ಇದೊಂದು ಗಂಡ ಹೆಂಡತಿ ಸ್ಟೋರಿ ಆಗಿರೋದ್ರಿಂದ ನಿಜವಾದ ಗಂಡ ಹೆಂಡತಿ ಆದ್ರೆ ಅದೊಂದು ಕೆಮಿಸ್ಟ್ರಿ ಚೆನ್ನಾಗಿ ಬರುತ್ತೆ ಅಂತ ನಮ್ದೊಂದು ಅಪೇಕ್ಷೆ ಇತ್ತು. ಸೊ ಹಾಗಾಗಿ ನಾವು ನೋಡ್ತಾ ಇದ್ವಿ. ಸೊ ನಮ್ಮ ಈಗ ಮಿಲ್ವಾಕಿನಲ್ಲಿ ಹೊಸದಾಗಿ ಮದುವೆ ಆಗಿದ್ದು ಅಂದ್ರೆ ಅಚ್ಯುತ ಮತ್ತೆ ಕೀರ್ತನ್ ಅವರು. ಸೊ ಹಾಗಾಗಿ ನಾವು ಮತ್ತೆ ಅಚ್ಯುತ ಸ್ವಲ್ಪ, ನೀವು ಅಚ್ಯುತನ್ ಮುಖ ನೋಡಿದ್ರೆ ಅಚ್ಯುತ ಮುಖ ಒಂಥರ ನಿಮ್ಗೆ ಯಾವ ತರ ಅನ್ಬೋದು, ಅಷ್ಟ್ ಅವನ್ ಆ ಒಂದ್ ಸೈಲೆನ್ಸ್ ಅವನ್ ಮುಖದಲ್ಲಿ ಎತ್ ಕಾಣತ್ತೆ. ನೀವು ಈ ಮೂವಿನಲ್ಲಿ ನೀವು ನೋಡಿದ್ರೆ ಎವ್ರಿಥಿಂಗ್ ಇಸ್ ಮೋಸ್ಟ್ಲಿ ಇನ್ ಸೈಲೆನ್ಸ್. ಅವ್ರು ಜಗಳ ಆಡೋದು ಸೈಲೆನ್ಸ್, ಒಂಥರ ತುಂಬಾ ಸಾಫ್ಟ್ ಪರ್ಸನ್, ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್. ನೀವು ಅಚ್ಯುತ ಮುಖ ನೋಡಿದ ತಕ್ಷಣ ಫಸ್ಟ್ ಕನೆಕ್ಟ್ ಆಗೋದೇ ಆ ತರ ಕ್ವಾಲಿಟೀಸ್. ಮತ್ತೆ ಈ ಕಥೆನಲ್ಲಿ ನೀವು ನೋಡಿದ್ರೆ ಹೀರೋಗೂ ಆ ಫಸ್ಟ್ ಕ್ವಾಲಿಟೀಸ್ ಬರೋದೇ ಅದೇ ತರ. ಒಂಥರ ಅರ್ಥ ಮಾಡ್ಕೋತಾನೆ, ಹೆಂಡತಿಗೆ ಸಪೋರ್ಟ್ ಮಾಡ್ಬೇಕಂತ. ಹಿ ವಾಲಂಟಿಯರ್ಸ್ ಇಲ್ಲಿಗೆ ಬಂದ್ಮೇಲೂ ಹಿ ಅಂಡರ್ ಗೋಸ್ ಥ್ರೂ ಅ ಲಾಟ್ ಆಫ್ ಸ್ಟ್ರೆಸ್ ಅಂಡ್ ಅದರಲ್ಲೂ ಹಿ ಡಸಂಟ್ ಕ್ರಿಯೇಟ್, ಅಂದ್ರೆ ಅವನೊಂಥರ ದೊಡ್ಡದ್ ಮಾಡಲ್ಲ ಇದರಲ್ಲಿ. ಹಂಗೆ ಹೊಂದ್ಕೊಂಡು ಹಂಗೆ ಸೈಲೆನ್ಸ್ ಅಲ್ಲೇ ಅದೊಂದು ಜಗಳ ಆಡ್ಕೊಂಡು ಆ ಸೈಲೆನ್ಸ್ ಅಲ್ಲೇ ಇರುತ್ತೆ. ಸೊ ಅಚ್ಯುತನ್ ನೋಡಿದ ತಕ್ಷಣ ಈ ಕ್ಯಾರೆಕ್ಟರ್ಗೆ ಒಂಥರ ಹೇಳ್ ಮಾಡಿಸ್ದಾಗಿದ್ದಾನೆ ಅನ್ನೋ ಒಂದು ಫೀಲಿಂಗ್ ಬಂತು ಆಕ್ಚುಲಿ. ಸೊ ಅಚ್ಯುತನ್ ಅಪ್ರೋಚ್ ಮಾಡಿದೆ. ಅವನಿಗೂ ತುಂಬಾ ಒಂಥರ ಒಂದು ಎಕ್ಸೈಟ್ಮೆಂಟ್ ಇತ್ತು. ಅವನಿಗೂ ತುಂಬಾ ಇಂಟ್ರೆಸ್ಟ್ ತೋರಿಸ್ದ. ಇನ್ಫ್ಯಾಕ್ಟ್ ಈ ಕ್ಯಾರೆಕ್ಟರ್ ಬರೀಬೇಕಾದ್ರೆ ಆ ಡೈಲಾಗ್ಸ್ ಎಲ್ಲ, ಈಗ ಅಚ್ಯುತನ್ ಏನೇನ್ ಡೈಲಾಗ್ಸ್ ಇದೆ ಅಲ್ವಾ, ಅಚ್ಯುತನ್ ಕ್ಯಾರೆಕ್ಟರ್ ಏನು, ಅಚ್ಯುತನ ಜೊತೆಲಿ ಕೂತ್ಕೊಂಡು ಆ ಕ್ಯಾರೆಕ್ಟರ್ ನ ಬರ್ದು, ಐ ಮೀನ್ ಹಿ ವಾಸ್ ಇನ್ವಾಲ್ವ್ ಫ್ರಮ್ ಸ್ಕ್ರಿಪ್ಟಿಂಗ್. ಸೊ ತುಂಬಾ ಒಂದು ಇನಿಷಿಯೇಟಿವ್ ತಗೊಂಡು ಜಾಯಿನ್ ಆಗಿ ಸ್ಕ್ರಿಪ್ಟಿಂಗ್ ಸಮಯದಿಂದ ಮತ್ತೆ ಈವನ್ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ನಲ್ಲೂ ಇನ್ನು ಯಾವ್ದಾರ ಶಾರ್ಟ್ಸ್ ಬೇಕಾ, ಹೇಗೆ, ಏನು, ಎತ್ತ ಅಂತ ಅವನಿಗೆ ಹಿ ವಾಸ್ ವೆರಿ ಕ್ಯೂರಿಯಸ್ ಯಾವ ತರ ಆಗತ್ತೆ ಒಂದ್ ಸಿನಿಮಾ ಅನ್ನೋ ತರ. ಸೊ ತುಂಬಾ ಸಪೋರ್ಟಿವ್ ಆಗಿದ್ದ. ಸೊ ಅಚ್ಯುತ, ತುಂಬಾ ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್ ರೈಟ್ ಫ್ರಮ್ ದ ಸ್ಟೇಜ್ ಆಫ್ ಸ್ಕ್ರಿಪ್ಟಿಂಗ್. ಸೊ ಯಾ, ಇಟ್ ವಾಸ್ ವೆರಿ ನೈಸ್ ಟು ಹ್ಯಾವ್ ಯು ಇನ್ ದ ಆಸ್ ಅ ಪಾರ್ಟ್ ಆಫ್ ಅವರ್ ಜರ್ನಿ. ತುಂಬ ಸಂತೋಷ. ಕೀರ್ತನ್ ಅವರು ವಿಡಿಯೋಲಿಲ್ಲ, ಬಟ್ ಅವರೂ ಈಕ್ವಲಿ ಪ್ರೈಸ್ ವರ್ತಿ ಅಂತ ಅನ್ಕೋತೀನಿ ನಾನು. ಸೊ ಅವರೂ ಅಚ್ಯುತ ಅವ್ರಿಗೆ ಸಾಥ್ ನೀಡಿ ಇದನ್ನೆಲ್ಲ ಒಂದು ಚಿತ್ರವಾಗಿ ರೂಪಿಸೋಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತ ಅನ್ಕೋತೀನಿ. ನೀವು ಹೇಳ್ದಂಗೆ ತುಂಬ ನಿಜ. ಅದರ ಮುಖದಲ್ಲಿ ಒಂಥರ ಸಹನೆ, ಸಹಿಸ್ಕೋತೀನಿ, ಆಗತ್ತೆ ಹೋಗುತ್ತೆ ಅನ್ನೋದು ಆ ಥರದ್ದು ತುಂಬ ಎದ್ದು ಕಾಣುತ್ತೆ. ನೀವು ಅಚ್ಯುತ ಅವರೇ ಆಗಲಿ ಅಥವಾ ನೀವು ನಿಮ್ಮ ಚಿತ್ರದ ತಂಡದವರೇ ಆಗಲಿ, ಯಾರಿಗೆ ಇದು ಚೊಚ್ಚಲ ಪ್ರಯತ್ನ, ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು, ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀರಿ ಮುಂಚೆ ಅಂತ ಹೇಳಿದಿರಿ, ಡೈರೆಕ್ಷನ್ ಮಾಡಿಲ್ಲದೆ ಇರ್ಬೋದು, ಅಥವಾ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾರಿಗೆ ಇದು ಪ್ರಪ್ರಥಮ ಬಾರಿಗೆ ಈ ಥರ ಒಂದು ಕಿರುಚಿತ್ರದಲ್ಲಿ ಅಭಿನಯ ಮಾಡ್ತಾ ಇರೋದು? ಸೊ ಅಚ್ಯುತ್ ಅವರು ಮತ್ತೆ ಕೀರ್ತನ್ ಅವರು ಇಬ್ರಿಗೂ ಇದೊಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ಸ್ಕ್ರೀನ್. ಸೊ ಇಬ್ರಿಗೂ ಒಂದು ಅಂದ್ರೆ ಏನಂತೀರ, ಇಬ್ರಿಗೂ ಒಂದು ಕುತೂಹಲ ಇತ್ತು ಯಾವ ತರ ಇರುತ್ತೆ, ಏನು ಎತ್ತ ಅಂತ. ನೀವು ನೋಡಿದ್ರೆ ಅದೊಂದು ಇನೋಸೆನ್ಸ್ ನಿಮಗ್ ನೋಡಿದ್ರೆ ಆ ಸಿನಿಮಾದಲ್ಲಿ ಎಲ್ಲೂ ಒಂದು ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇದೊಂಥರ ತುಂಬಾ ನ್ಯಾಚುರಲ್ ಆಗಿ ಆಗೋಗಿದೆ ಅನ್ನೋ ತರ ಒಂದು ಫೀಲಿಂಗ್ ಬರುತ್ತೆ. ಅಷ್ಟು ನ್ಯಾಚುರಲ್ ಆಗಿ ಇಬ್ರು ಆಕ್ಟ್ ಮಾಡಿದ್ದಾರೆ. ಸೊ ಕೀರ್ತನ್ ಅವರು ಆಗ್ಲಿ ಆ ಒಂದ್ ಮಾತಾಡೋದು, ಅವ್ರದ್ ಕ್ಯಾರೆಕ್ಟರ್ ನಿಮಗೆ ಒಂದು ಶಿ ಇಸ್ ವೆರಿ ಎಕ್ಸ್ಪ್ರೆಸಿವ್, ತುಂಬಾ ಮಾತಾಡ್ತಾರೆ. ಅವ್ರಿಗೆ ಏನ್ ಅನ್ಸಿದ್ರು ಶಿ ಇಸ್ ವೆರಿ ವೋಕಲ್. ಆ ತರ ಒಂದ್ ಕ್ಯಾರೆಕ್ಟರ್. ಅಚ್ಯುತಂದು ಒಂಥರ ಸಹನೆ ಎಲ್ಲ ತಡ್ಕೊಂಡಿರೋದು. ಸೊ ಆ ಕ್ಯಾರೆಕ್ಟರ್ ಪೋರ್ಟ್ರೇಲ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದೊಂಥರ
ಎಲ್ರಿಗೂ ತುಂಬಾ ಕನೆಕ್ಟ್ ಆಗಿದೆ ಅಂತ ಅವರಿಗೆ ತುಂಬಾ ಪ್ರೈಸಸ್. ಐ ಮೀನ್ ನನಗೆ ಫೋನ್ ಮಾಡಿದವರೆಲ್ಲ ಅದೇ ಹೇಳಿರೋದು, ಅವ್ರು ತುಂಬಾ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿದೆ, ಇದು ನಮ್ದೇ ಕತೆ ಅಂತ ಅನ್ಸುತ್ತೆ ಅನ್ನೋ ತರ ಹೇಳಿದ್ದಾರೆ. ಸೊ ಆಲ್ ಪ್ರೈಸಸ್ ಟು ಅಚ್ಯುತ ಅಂಡ್ ಕೀರ್ತನ. ವೆರಿ ಗುಡ್, ವೆರಿ ಗುಡ್. ಹಾಗೆ ಮಿಕ್ಕ ಅವರ ತಂಡದವರು ಇದು ಮೊದಲನೇ ಪರಿಚಯನ ಅವ್ರಿಗೆ, ಅಥವಾ ಮೊದಲನೇ ಬಾರಿ ಅವರು ಅಭಿನಯ ಮಾಡಿದ್ದ? ನೀವೆಲ್ಲಿಂದ ಏನೋ ಕ್ಯಾಸ್ಟಿಂಗ್ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ಅಥವಾ ಇವರೇ ಬೇಕು ಈ ರೋಲ್ಗೆ ಅಂದರೆ, ಫಾರ್ ಎಕ್ಸಾಂಪಲ್ ಮಧುಸೂದನ್ ಅವರು, ಅವ್ರದ್ದು ಪ್ರಾಬ್ಲಿ ಒಂದೇ ಸೀನ್ ಬರೋದು ಕಾರಲ್ಲಿ, ಅದು ರಿವೀಲ್ ಸೀನು ಆಫ್ H1N1 ಅಂತೆಲ್ಲ. ಸೊ ಅವರು ಇನ್ನೂ ಒನ್ನಲ್ಲಿ ಇರ, ಇನ್ನೂ ಫೋರಲ್ಲಿ ಇದ್ದೀರಾ, ನೀವು ಇನ್ನೂ ಒನ್ಗೆ ಬಂದಿಲ್ವಾ ಅದೆಲ್ಲ ತುಂಬ ಚೆನ್ನಾಗಿದೆ. ಅವ್ರದ್ದು ಅಷ್ಟೇ ತುಂಬ ನ್ಯಾಚುರಲ್ ಆಗಿದೆ ಡ್ರೈವ್ ಮಾಡ್ತಾ ಮಾಡ್ತಾ ಮಾತಾಡಿದ್ದು. ಸೊ ಅವ್ರ ಬಗ್ಗೆನೂ ಹೇಳಿ. ಸೊ ಮಧುಸೂದನ್ ಮತ್ತೆ ಅಚಲ ಅವರು ಅವರು ಐ ಮೀನ್ ಕಪಲ್, ಅವರು ಗಂಡ ಹೆಂಡತಿ. ಸೊ ನಾವು ಆಕ್ಚುಲಿ ಈ ಇದೊಂದು ಕಾನ್ಸೆಪ್ಟ್ H1 ಅಂತ ಬಂದಾಗ ಅವ್ರಿಗೂ ಈ ಒಂದು ಶಾರ್ಟ್ ಫಿಲ್ಮ್ ಮತ್ತೆ ಏನಂತೀರ ಈ ಸಿನಿಮಾ ಅನ್ನೋ ವಿಷಯದಲ್ಲಿ ನಾವು ತುಂಬಾ ಕನೆಕ್ಟ್ ಆಗ್ತೀವಿ. ನಾವು ಸುಮಾರಷ್ಟು ಸಿನಿಮಾಗಳನ್ನ ಒಟ್ಟಿಗೆ ನೋಡಿದೀವಿ, ಒಟ್ಟಿಗೆ ಹೇಗಿರುತ್ತೆ ಸಿನಿಮಾಗಳು, ಹೇಗೆ ಇನ್ನು ಹೇಗ್ ಚೆನ್ನಾಗಿರ್ಬೋದಿತ್ತು. ಸೊ ಈ ತರ ನಾವು ತುಂಬಾ ನಾವು ಸಿಕ್ಕಾಗ ಸಿನಿಮಾ ಬಗ್ಗೆ ಅಂತೂ ಅಟ್ಲೀಸ್ಟ್ ಒಂದು 1 ಅವರ್ ಆಗ್ಲಿ 2 ಅವರ್ಸ್ ಆಗ್ಲಿ ನಾವು ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಸೊ ಅದೊಂದು ಕಾಮನ್ ಸಿನಿಮಾ ಕನೆಕ್ಷನ್ ಅನ್ನೋದು ನಮ್ಗೆ ಇದೆ. ಮತ್ತೆ ಮಧು ಅವರು ಬಿಹೈಂಡ್ ದ ಸ್ಕ್ರೀನ್ ಇನ್ವಾಲ್ವ್ ಆಗಿದ್ದಾರೆ. ಸುಮಾರಷ್ಟು ಶಾರ್ಟ್ ಫಿಲಮ್ಗೆ ಏನಂತೀರ ಸಜೆಷನ್ಸ್ ಈ ತರ ಬಿಹೈಂಡ್ ದ ಸ್ಕ್ರೀನ್ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಅವ್ರದ್ದು ಫಸ್ಟ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಇದು. ಮತ್ತೆ ಅಚಲ ಅವ್ರದ್ದು ಅಷ್ಟೇ, ಇದು ಫಸ್ಟ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್. ಸೊ ಇದ್ರಲ್ಲೂ ಅಷ್ಟೇ, ನೀವು ಮಧು ಅವ್ರನ್ನ ನೋಡಿದ್ರೆ ಅವ್ರು ತುಂಬಾ ಜೋವಿಯಲ್ ವ್ಯಕ್ತಿ, ತುಂಬಾ ಒಂಥರ ಅವ್ರಿಗೆ ಏನೇ ವಿಷಯ ಮುಟ್ಸೋದಿದ್ರು ಹಂಗೆ ನಗಾಡ್ತಾ ನಗಾಡ್ತಾ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಆ ವಿಷಯ ಮುಟ್ಟಿಸ್ತಾರೆ. ಸೊ ನೀವು ನೋಡಿದ್ರೆ ಈ ಕ್ಯಾರೆಕ್ಟರ್ ಅಲ್ಲಿ ಮಧು ಅವ್ರಿಗೂ ಅಷ್ಟೇ, ನಾನು ಸುಮ್ನೆ ಮಧು ನೋಡಿ ಈ ಟಾಪಿಕ್ ಬರುತ್ತೆ ನಿಮ್ಗೆ ಅಚ್ಯುತ ಮಧ್ಯೆ ಅಂತ. ಸೊ ಹೆಂಗೆ ಅಂದ್ರೆ ಆ ಕಾನ್ವರ್ಸೇಷನ್ ಏನಿದೆ ಅಲ್ವಾ, ಆ ಕಾರಲ್ಲಿ ಮಾತಾಡ್ಕೊಂಡಾಗ ಕಾನ್ವರ್ಸೇಷನ್ ಅದೆಲ್ಲ ಫುಲ್ ನ್ಯಾಚುರಲ್. ಮಧು ಅವರು ಯಾವ ರೇಂಜಿಗೆ ಅಂದ್ರೆ ಅವ್ರು ಏನೇನ್ ಹೇಳ್ಬೇಕು ಅದನ್ನೆಲ್ಲ ಅವರೇ ಒಂದು ಡೈಲಾಗ್ಸ್ ಬರ್ದು ಅಚ್ಯುತನ್ಗೂ ಈ ತರ ಅಂತ ಅವರಿಬ್ರು ಒಂದು 15-20 ಮಿನಿಟ್ಸ್ ಅದೊಂದು ಪೆಪ್ ಟಾಕ್ ಮಾಡಿ ನಾವು ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ವೆರಿ ಸ್ಮೂತ್. ಯಾಕಂದ್ರೆ ಅಲ್ಲಿ ಮಧುಸೂದನ್ ಮತ್ತೆ ಆ ಕ್ಯಾರೆಕ್ಟರ್ ವಾಸ್ ಆಲ್ಸೋ ಆಕ್ಚುಲಿ ಒಂಥರ ಮಧುಸೂದನ್ ಅವರ ಒಂದು ಅಂಶ ಇರೋ ಒಂದು ಕ್ಯಾರೆಕ್ಟರ್. ಇಲ್ಲೂ ಅಷ್ಟೇ, ಅಚ್ಯುತ ವಾಸ್ ಬೀಯಿಂಗ್ ಅಚ್ಯುತ ಅಂಡ್ ಕ್ಯಾರೆಕ್ಟರ್ ವಾಸ್ ಆಲ್ಸೋ ಐ ಮೀನ್ ಕ್ಯಾರೆಕ್ಟರ್ಗೂ ಒಂದು ಅಚ್ಯುತನ್ ಫ್ಲೇವರ್ ಇತ್ತು. ಸೊ ಹಾಗಾಗಿ ಆ ಒಂದು ಕಾನ್ವರ್ಸೇಷನ್ ನೋಡಿದ್ರೆ ಏನ್ ಫುಲ್ ಒಂಥರ ಫುಲ್ ಸ್ಮೂತ್ ಆಗಿ ನ್ಯಾಚುರಲ್ ಆಗಿ ಹೋಗಿದೆ. ಆಮೇಲೆ ಆ ಪರ್ಟಿಕ್ಯುಲರ್ ಸೀನ್ ತುಂಬಾ ಸ್ಮೂತ್ ಆಗೇ ಬಂದಿದೆ ನೀವು ಹೇಳ್ದಂಗೆನೆ. ಯಾಕೆಂದ್ರೆ ಅದು ಒಂಥರ ಕಂಟಿನ್ಯೂಸ್ ಶಾಟ್ ಅಲ್ಲ ಅದನ್ನು. ಆ್ಯಂಡ್ ಮಧುಸೂದನ್ ಅವರು ಒಂಥರ ಏನು ಪೋಷಕ ಪಾತ್ರ ಅಂತಾರಲ್ಲ, ನಿಜವಾಗ್ಲೂ ಅದು ಆ, ಪೋಷಕ ಆ ಭಾವನೆ ಏನಿದೆಯಲ್ಲ ಅದಂತೂ ತುಂಬ ಚೆನ್ನಾಗಿದೆ. ಅಚ್ಯುತ ಅವರು ಈಗ ತಾನೇ ಬಂದಿದ್ದಾರೆ, ಹಿಂಗೆಪ್ಪ, ಹಂಗೆಪ್ಪ, ಇಷ್ಟೇ ಅಲ್ಲಪ್ಪ, ನೀನು 3 ವರ್ಷದಲ್ಲಿ ಹೋಗ್ತೀನಿ ಅನ್ಕೊಂಡೆ ನಾವು ಬಂದಿದ್ದು ಇದೆಲ್ಲ ಇದೆಯಲ್ಲ, ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅದೆಲ್ಲ. ಸೊ ತುಂಬ ಇಷ್ಟ ಆಯಿತು ಆ ಸೀನ್. ಸೊ ಹಾಗೆ ಅಚಲ ಅವರು ಅಷ್ಟೇ. ಸೊ ಅವ್ರ ಜೊತೆನೂ ಐ ಮೀನ್ ಅವ್ರ ಈ ಪಾತ್ರ ಅಕ್ಕನ್ ಪಾತ್ರ ಯಾವ ತರ ಇದೆ, ಈಗ ನೀವು ಅಚಲ ಅವ್ರನ್ನ ನೋಡಿದ್ರೆ ಅವ್ರ ಮುಖದಲ್ಲೂ ಒಂಥರ ಈ ಸೈಲೆನ್ಸ್, ಅಚ್ಯುತಂಗೆ ಯಾವ ತರ ಒಂದು ಸಹನೆ ಇದೆಲ್ಲ ಕಾಣಿಸ್ತಿದೆ ಅಲ್ವಾ. ಸೊ ಅವ್ರ ಅಕ್ಕ ಅಂದ್ರೆ ಅವ್ರ ಮುಖದಲ್ಲೂ ಆಲ್ಮೋಸ್ಟ್ ಅದೇ ತರ ಒಂದು ಸಹನೆ. ಮತ್ತೆ ನೀವು ಅವ್ರ ಹತ್ರ ಅದೊಂದು ಅಂದ್ರೆ ಎಲ್ಲಾರ ಹತ್ರನು ಅವ್ರ ಒಂಥರ ಕೇಳಿಸ್ಕೊತಾರೆ, ಯಾರೇ ಏನಾರ ಹೇಳಿದ್ರು ಕೇಳಿಸ್ಕೊತಾರೆ. ಮತ್ತೆ ಏನಾರ ಅವ್ರ ಪರ್ಸ್ಪೆಕ್ಟಿವ್ ಇದ್ರೆ ಅವ್ರು ತುಂಬಾ ಕೇಳಿಸ್ಕೊಂಡು ನಿಧಾನಕ್ಕೆ ಆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟು ತುಂಬಾ ಗೈಡ್ ಮಾಡ್ತಾರೆ ಎಲ್ರಿಗೂ. ಸೊ ನಾನು ಇದ್ ನೋಡಿದೀನಿ. ಸೊ ಮಧು ಅವರು ಅದನ್ನ ರೇಗಿಸ್ತಾ ಇರ್ತಾರೆ ಅವರಿಗೆ. ಸೊ ಅದವ್ರ ಒಂದು ಆ ಏನಂತೀರಾ ಸೊ ಈ ಸಿನಿಮಾದಲ್ಲೂ ಅವ್ರದ್ದೊಂಥರ ಅದೇ ತರ ಕ್ಯಾರೆಕ್ಟರ್ ನ ಈ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ಮಧು ಅವರು ಸುಮ್ನೆ ಹಂಗೆ ಕಾಲೆಳಿತಿದ್ರು, ಏನ್ ಕುಮಾರ್ ನೀವು ಅವ್ರಿಗೆ ಹೇಳ್ ಮಾಡಿಸಿರೋ ಪಾತ್ರನೇ ಕೊಟ್ಬಿಟ್ಟಿದ್ದೀರಾ ನೀವು ಅಂತ. ನೀವು ಹಂಗೆ ಮಾಡಿದ್ದು ಆ, ಅಂತ. ಸೊ ಆ ಸೀನು ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಇನ್ಫ್ಯಾಕ್ಟ್ ಈಗ ಎಷ್ಟೊಂದು ಆ, ಈಗ ಸ್ವಲ್ಪ ವಯಸ್ಸಾದವ್ರಿಗೆ ಐ ಮೀನ್ ಏನಂತೀರ ಏನನ್ಬೋದು, ಸ್ವಲ್ಪ ಈಗ ಎಲ್ರಿಗೂ ನಾವು ಕೇಳಿದ್ರೆ ಅವರು ಅಚಲ ಅವ್ರನ್ನ ನೋಡ್ಬಿಟ್ಟು ಯಾವ ತರ ಹೇಳಿದ್ರು ಅಂದ್ರೆ, ಏ ಅವ್ರು ತುಂಬಾ ಒಳ್ಳೆ ಪಾತ್ರ ಮಾಡಿದಾರೆ, ಅವರು ತುಂಬಾ ಕನೆಕ್ಟ್ ಆಯ್ತು ಅವರಿಗೆ. ಆ
ಐ ಮೀನ್ ಎಲ್ಲಾರ್ಗೂ ಅದೊಂದು ತುಂಬಾ ಪ್ರೇಸ್ ಅಂದ್ರೆ ಆ ಕತೆ ಉಳ್ಕೊಂಡಿದ್ದೆ, ಆ ಫ್ಯಾಮಿಲಿ ಉಳ್ಕೊಂಡಿದ್ದೆ ಅವರಿಂದ. ಸೊ ಆ ತರ ಒಂದು ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್ ಇವ್ರದ್ದು. ಸೊ ಆ ತರದವರು ನಮ್ಮ ಸಮಾಜದಲ್ಲಿ ತುಂಬಾ ಇರ್ಬೇಕು ಅನ್ನೋ ಒಂದು ಪ್ರೇಸ್ ಆಚೆಲ್ಲ ಅವರಿಗೆ ತುಂಬಾ ಸಿಕ್ತು ಆ ಕ್ಯಾರೆಕ್ಟರ್ಗೆ. ಅದೊಂಥರ ಹೌದು. ತುಂಬಾ ನ್ಯಾಚುರಲ್ ಆಗಿ ಸ್ಮೂತ್ ಆಗಿ ಬಂದಿರೋ ತರ. ಇಟ್ ವಾಸ್ ಹೌದು. ವೆರಿ ಗುಡ್. ಆ್ಯಂಡ್ ಒಂದು ಹೆಣ್ಣಿನ ಪರ್ಸ್ಪೆಕ್ಟಿವೇ ಬೇಕಿತ್ತು ಆ ಸೀನ್ಗೆ. ಅಚ್ಯುತ ಅವ್ರಿಗೆ ಬೇರೆ ಯಾರಾದರೂ ಹೇಳಿದಿದ್ರು, ಅವ್ರ ಫ್ರೆಂಡ್ ಯಾರಾದರೂ ಹೇಳಿದ್ರು, ಅಣ್ಣ ಯಾರಾದರೂ ಹೇಳಿದ್ರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರ್ತಿರ್ಲಿಲ್ವೇನೋ. ಸೊ ಅದು ತುಂಬ ಚೆನ್ನಾಗಿತ್ತು ಆ ಸೆಲೆಕ್ಷನು, ಆ ಡೈಲಾಗು ಅವಾಗ. ವೀಕ್ಷಕರೇ, ಇನ್ನೂ ಸಿನಿಮಾದ ಅಂತರಾಳಕ್ಕೆ ಇಳಿಬೇಕಾಗಿದೆ. ಈಗ ಸದ್ಯಕ್ಕೆ ಸಿನಿಮಾದ ಕತೆ ಸ್ವಲ್ಪ ಪರಿಚಯ ಆಗಿದೆ, ಆ್ಯಕ್ಟರ್ಸ್ ಎಲ್ಲ ಪರಿಚಯ ಆಗಿದೆ, ಡೈರೆಕ್ಟರ್ ಪರಿಚಯ ಆಗಿದೆ. ಇವಾಗ ಕತೆ ಹಿಂದೆ ಏನಿದೆ, ಅದರ ತತ್ವ ಏನು, ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ TKSFF 2.0ನ ಪ್ರಾಯೋಜಕರ ಬಗ್ಗೆ ಒಂದು ಚಿಕ್ಕ ಕಮರ್ಷಿಯಲ್ ಬ್ರೇಕ್ ನೋಡಿಕೊಂಡು ಹಿಂಗೋಗಿ ಹಂಗೆ ಮಾಡೋಣ. Yeah. Yeah. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event. ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಟಾಕ್ ಶೋನ ಮುಂದುವರ್ಸೋಣ. ಹಿಸ್ಟರಿ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಈ ಸಿನಿಮಾದಲ್ಲಿ ಹೇಗಾಗುತ್ತೆ ಅಂದರೆ, ಫಸ್ಟ್ H1 ಅನ್ನೋ ಕಾನ್ಸೆಪ್ಟ್ ಇವಾಗ ಗೊತ್ತಾಗಿದೆ ನಿಮಗೆ. ತುಂಬ ತುಂಬ ಅಪರೂಪದ ಪರಿಸ್ಥಿತಿ ಅಂದರೆ, ಇಂಡಿಯಾಲಿದ್ದಾಗ H1 ಸೆಲೆಕ್ಷನ್ ಆಗಿ ಗಂಡ ಅನ್ನಿಸ್ಕೊಂಡವನಿಗೆ ಸೆಲೆಕ್ಟ್ ಆಗದೆ ಹೆಂಡ್ತಿಗೆ ಸೆಲೆಕ್ಟ್ ಆಗೋದು. ಸೊ ಇಲ್ಲೇನೇ ಒಂದು ಸ್ವಾರಸ್ಯ ಅಡಗಿದೆ. ಯಾಕೆಂದರೆ ಮುಕ್ಕಾಲ್ವಾಸಿ ಅದ್ರ ಉಲ್ಟಾ ಆಗ್ತಾ ಇರುತ್ತೆ. ಆ್ಯಂಡ್ ಹೆಂಡ್ತಿ ಅನ್ನಿಸ್ಕೊಂಡವರು, ಹಾಂ ನೀ ಎಲ್ಲ ಹೋಗಿದ್ರು ನಾನು ಅಲ್ಲೇ ಬರ್ತೀನಿ, ಪರವಾಗಿಲ್ಲ, ನನ್ನ ಕೆಲಸ ಹೋದರೂ ಪರವಾಗಿಲ್ಲ ಅನ್ನೋ ಥರ ಅದನ್ನು ರಿವರ್ಸ್ ಮಾಡಿದ್ದಾರೆ ಕುಮಾರ್ ಅವರು. ಸೊ ಇದ್ರ ಬಗ್ಗೆ ಆ ಗಂಡನ ತ್ಯಾಗ ಅಂತ ಅಂದ್ಕೊಂಡ್ರೆ, ಹೌದು, ಮುಕ್ಕಾಲ್ವಾಸಿ ಹೆಂಗಸರು ಅದೇ ತ್ಯಾಗ ಮಾಡ್ತಾರೆ ಅಂತಲೇ ಒಂದು ವಾದ ಪ್ರತಿವಾದ ಇರ್ಬೋದು. ಬಟ್ ಈ ಥರ ಒಂದು ಕೋರ್ಸ್ ತೊಗೋಬೇಕು ಸ್ಟೋರಿ ಇದು. ಆ್ಯಂಡ್ ಆ ಕೋರ್ಸ್ ನಿರೂಪಣೆ ಆಗ್ತಾ ಆಗ್ತಾ ಹೇಗಾಗುತ್ತೆ ಅಂದರೆ, ಓಕೆ, ಹೆಂಡ್ತಿದು ಕರಿಯರ್ ಸೆಟ್ ಆಗ್ತಾ ಇದೆ, ಬಟ್ ಗಂಡಂಗೆ H4 ಬಂದು ಕೆಲಸ ಇಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರ ಮಾಡಿ, ಅದರದ್ದು ಹೇಗೆ ತೋರಿಸ್ಬೇಕು ಅಂತ, ಅಥವಾ ಈ ಥರ ನೀವು ಯಾವ ಥರ ತೋರಿಸ್ತಿದ್ದೀರಾ, ಒಂಥರ ಲೋನ್ಲಿನೆಸ್ ಏನಿದೆ, ಅಥವಾ ಇನ್ನೇನೋ ಮಾಡೋಕ್ಕೇನು ಸಿಗ್ತಿಲ್ಲ, ಆಪ್ಷನ್ಸ್ ಏನಿಲ್ಲ, ಕೆಲಸ ಸಿಗಲ್ಲ, ಯಾಕೆಂದರೆ ಕೆಲಸ ಸಿಗೋದಕ್ಕೆ ಎಲಿಜಿಬಿಲಿಟಿ ಅನ್ನೋದಿರಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಯಾಕೆಂದರೆ ಇದು ಮೂಡ್ ಬಂದಿರೋ ಸೀನ್ಸ್ ಏನಿದೆ ಅಲ್ಲ, ಅಚ್ಯುತ ಅವ್ರದ್ದು ಅವರ ಪೋರ್ಟ್ರೇಯಲ್ ಆಫ್ ದಟ್ ಪೇಷನ್ಸ್ ಆ್ಯಂಡ್ ಹೆಲ್ಪ್ಲೆಸ್ನೆಸ್ ವಿತೌಟ್ ಬೀಯಿಂಗ್ ವೆರಿ ವೋಕಲ್ ಅಲ್ಲ. ಅವರಂತ ಕಾನ್ಫ್ರಂಟೇಷನ್ ಮಾಡಲ್ಲ, ಜಗಳ ಮಾಡಲ್ಲ, ಏನೂ ಇಲ್ಲ, ಬಟ್ ಒಂಥರ ಸಹಿಸ್ಕೊಂಡೇ ಹೋಗೋ ಥರದ್ದು. ಆ್ಯಂಡ್ ಆ ಸೀನ್ಸ್ ಎಲ್ಲ ಏನಿದೆ, ಹೆಂಡತಿ ಮುಂದೆ ಹೊರಿತಾ ಇರೋದು, ಬಟ್ ಅಚ್ಯುತ ಅವರು ಸ್ವಲ್ಪ ಅಲ್ಲೇ ಸ್ಥಗಿತವಾಗಿರೋದು, ಅದ್ರ ಬಗ್ಗೆ ಹೇಳಿ. ಶೋರ್. ಸೊ ಆಕ್ಚುಲಿ ಈ ಟೈಟಲ್ ನಾವು ಚೂಸ್ ಮಾಡಿದಾಗ, ಟೈಟಲ್ ಯಾವ ತರ ಚೂಸ್ ಮಾಡಿದ್ದಂದ್ರೆ, H1 ಸ್ಟೋರಿ ಅಂತ ಕಾಣಿಸ್ಬೇಕು. ನೀವು ನೋಡಿದ್ರೆ ಆ ನಿಮ್ಗೆ ಬ್ಲೂ ರೆಡ್ ಕಲರ್ಸ್ ಆಫ್ ಅಮೆರಿಕಾ, ಸೊ ಅದು H1 ಸ್ಟೋರಿ ಅಂತಾನೂ ಆಗ್ಬೇಕು. ಆಮೇಲೆ ಹಿಸ್ ಸ್ಟೋರಿ ಅಂತಾನೂ ಆಗ್ಬೇಕು, ಮತ್ತೆ ಹಿಸ್ಟರಿ ಅಂತಾನೂ ಆಗ್ಬೇಕು, ಮತ್ತೆ ಒಂದು ಹಾಯ್ ಸ್ಟೋರಿ ಅಂತಾನೂ ಒಂದ್ 3-4 ಪರ್ಸ್ಪೆಕ್ಟಿವ್ ಬರೋ ತರ ಒಂದು ಟೈಟಲ್ ಚೂಸ್ ಮಾಡಿದ್ವಿ.
ಸೊ ಈ ಒಂದು ಟೈಟಲ್ಗೆ ಈಗ ಒಂದು ಹಿಸ್ ಅಂತ ಹಾಕ್ಬಿಟ್ರೆ ಮತ್ತೆ ಇನ್ನೊಂದು ಯಾವ ತರ ಆಗತ್ತೆ ಅಂದ್ರೆ ನೀವೇ ಹೇಳ್ದಾಗೆ ಸುಮಾರು ಜನ ಹೆಣ್ಮಕ್ಳು ಐ ಮೀನ್ ಹಸ್ಬೆಂಡ್ಸಿಗೆ ಸಪೋರ್ಟ್ ಮಾಡ್ಬೇಕಂತ ಅವ್ರು ಬಂದು ಇಲ್ಲಿ ಇದು ಒಂಥರ ನ್ಯಾಚುರಲ್ ಸಹಜ ಸುಮಾರಷ್ಟು ಅನ್ಸ್ಬಿಡುತ್ತೆ. ಹಾ. ಸಹಜ ಅನ್ಸ್ಬಿಡುತ್ತೆ. ಬಟ್ ಇಲ್ಲಿ ಆ ಒಂದು ರೋಲ್ ರಿವರ್ಸಲ್ ಆದ್ರೆ ಆ ಪೇನ್ ಅಂದ್ರೆ ಅಥವಾ ಅದೇನಿದೆ ಅದು ಇನ್ನೂ ಒಂದ್ ಸ್ವಲ್ಪ ಆಂಪ್ಲಿಫೈ ಆಗಿ ಕಾಣಿಸ್ಲಿ. ಮತ್ತೆ ನಿಮ್ಗೆ ಟೈಟಲ್ ಅಲ್ಲಿ ನೋಡಿದ್ರೆ H1 ಸ್ಟೋರಿ, ಅದು ಹಿಸ್ ಸ್ಟೋರಿ ಅಂತ ಆದ್ರೆ ಅವನ್ ಕತೆ ಆ ತರನು ಒಂದು ಬರ್ಲಿ ಅನ್ನೋ ಒಂದು ರೀಸನ್ನಿಗೋಸ್ಕರ ಈ ತರ ಒಂದು ರೋಲ್ ರಿವರ್ಸಲ್ ಮಾಡಿದ್ದು. ಮತ್ತೆ ನೀವೇ ಹೇಳ್ದಾಗೆ ಆ ಕ್ಯಾರೆಕ್ಟರ್ ಅಚ್ಯುತನ್ ಮುಖದಲ್ಲಿ ಸೊ ಅದೇ ಇಟ್ ಆಲ್ ಫೆಲ್ ಇನ್ ಟು ದ ಪ್ಲೇಸ್ ಅನ್ನೋ ತರ ಆಗಿ ಈ ತರ ಒಂದು ಕತೆ ಮೂಡ್ ಬಂದಿದೆ actually. ಹಾ, ತುಂಬಾ ಚೆನ್ನಾಗಿದೆ. ಅಂಡ್ ನಿಮಗೆ ಕಾಲಾವಕಾಶ ಇರೋದೇ 17 ನಿಮಿಷ. ಅದರಲ್ಲಿ ಏಕಾಂತ ತೋರಿಸ್ಬೇಕು, ಹೆಂಡತಿ ಕ್ಯಾರೆಕ್ಟರ್ದು ವೃದ್ಧಿ ತೋರಿಸ್ಬೇಕು, ಮತ್ತು ನೀವು ಯೂಸ್ ಮಾಡಿರೋ ಟೈಮ್ ಲ್ಯಾಪ್ ಶಾರ್ಟ್ಸ್ ಏನಿದೆ, ಒಂದು ಡ್ರೈವಿಂಗಲ್ಲೇ ಆಗಲಿ ಅಥವಾ ಮನೇಲಿ ಕೂತಾಗಲೇ ಆಗಲಿ, ಕಾಫಿ ಮಾಡ್ಕೊಡೋದೇ ಆಗಲಿ, ಗ್ರ್ಯಾಜುವಲ್ ಆಗಿ ಅದು ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಕಾಲಗಳು ಉರುಳದ ಹಾಗೆ ಅಂತ. ಯಾಕೆಂದರೆ ನೀವು ಟೈಮ್ ಲೈನಲ್ಲೂ ಮೆನ್ಷನ್ ಮಾಡಲ್ಲ, 2 ವಾರಗಳ ನಂತರ 3 ತಿಂಗಳ ನಂತರ ಅದೇನು ಮೆನ್ಷನ್ ಮಾಡಲ್ಲ, ಕೊನೆಗೆ ಒಂದು ಸತಿ ಬಿಟ್ಟು ಅಲ್ವಾ. ಸೊ ಇದನ್ನು ತೋರಿಸೋದು ತುಂಬ ಕಷ್ಟ ಇದೆ, ಇದು ನನಗೆ ತಿಳಿದಿರೋ ಮಟ್ಟಿಗೆ. ದಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ಬದಲಾವಣೆಗಳು ಆಯಿತು ಅನ್ನೋದನ್ನು. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅದು, ಯಾಕೆಂದರೆ ಟೈಮ್ ಲ್ಯಾಬ್ಸ್ ಯೂಸ್ ಮಾಡಿರೋದು ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಕರೆಕ್ಟಾಗಿ, ಮತ್ತು ಮುಂಚೆ ಉತ್ಸಾಹದಲ್ಲಿ ಕಾಫಿ ಮಾಡ್ತಾರೆ, ತಂದ್ಕೊಡ್ತಾರೆ, ಎಲ್ಲ ಆ ಪೋಷಣೆ ಎಲ್ಲ ನಡೀತಾ ಇರುತ್ತೆ. ಹೋಗ್ತಾ ಹೋಗ್ತಾ ಇಲ್ಲ ನನ್ನ ಪಾಡಿಗೆ ನಾನು ಕಾಫಿ ಕುಡಿತೀನಿ ಅನ್ನೋವರೆಗೂ ಹೋಗುತ್ತೆ. ಅದನ್ನೆಲ್ಲನೂ ಒಂಥರ ಒನ್ ಶಾಟ್ ಥರದಲ್ಲೇ ತೋರಿಸಿದ್ದೀರಾ. ಸೊ ತುಂಬ ಚೆನ್ನಾಗಿ ಬಂದಿದೆ ಅದು. ಆ ಥರ ತೋರಿಸ್ಬೇಕು ಅಥವಾ ಇನ್ಯಾವ್ದಾರ ತೋರಿಸ್ಬೋದಿತ್ತು ನೀವು, ಅವರೊಬ್ಬರೇ ಇನ್ನೆಲ್ಲೋ ಕೂತಿರೋದೇ ಆಗಲಿ, ಅಥವಾ ಏನೋ ಫ್ರೆಂಡ್ಸ್ ಜೊತೆ ಸಿಗ್ತಿಲ್ಲ ಅನ್ನೋದೇ ಆಗಲಿ, ಅಥವಾ ಇನ್ಯಾವುದೋ ಫ್ರೆಂಡ್ಸ್ ಬೇಡದೇ ಇರೋರ ಜೊತೆ ಇರೋದೇ ಆಗಲಿ, ಈ ಥರ ಆಪ್ಷನ್ಸ್ ಇತ್ತು. ಬಟ್ ಈ ಥರ ತೋರಿಸ್ಬೇಕು, ಮನೆ ವಾತಾವರಣದಲ್ಲೇ ಇರಬೇಕು ಅನ್ನೋದು ಹೇಗೆ ಬಂತು ಅದು? ಆ, ಅದಕ್ಕೆ ಮೇನ್ ಮೋಟಿವೇಶನ್ ಅಂದ್ರೆ ಈಗ ಇವ್ರಿಬ್ರು ಬಂದಿರ್ತಾರೆ ಹೊಸದಾಗಿ. ಸೊ ಈ ಒಂದು ಹೊಸ ಪ್ರಪಂಚದಲ್ಲಿ ಆ ಅವನ್ ಈಗ ಅದು H1 ಸ್ಟೋರಿ ಮುಗ್ದಿರುತ್ತೆ, ಇಟ್ ವಿಲ್ ಬಿ ಹಿಸ್ ಸ್ಟೋರಿ. ಹಿಸ್ ಸ್ಟೋರಿನಲ್ಲಿ ಅವನ್ ಪರ್ಸ್ಪೆಕ್ಟಿವ್ ಇಂದ ತಗೊಂಡ್ರೆ ಇಟ್ ಇಸ್ ಜಸ್ಟ್ ಹಿಮ್ ಅಂಡ್ ಹಿಸ್ ವೈಫ್. ಅದ್ ಬಿಟ್ಟು ಬೇರೆ ಪರಿಚಯ ಆಗಿರ್ಬೋದು, ಬಟ್ ಅವನ್ ಪರ್ಸ್ಪೆಕ್ಟಿವ್ ಅಥವಾ ಅವನ್ ಲೋಕದಲ್ಲಿ ಅವನಿಗೆ ಅವ್ನು ಅಲ್ಲಿ ಹೋಗಿರೋದು ತನ್ನ ಹೆಂಡತಿಗೆ ಸಪೋರ್ಟ್ ಮಾಡ್ಬೇಕಂತ. ಸೊ ಅವನ್ಗೆ ಅದು ತುಂಬಾ ಹೈಲೈಟ್ ಆಗಿ ಕಾಣೋದು, ಅವ್ನ್ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಹೆಂಡತಿ ಜೊತೆ ಇರ್ಬೇಕು ಅನ್ನೋ ಒಂದು ತುಡಿತ ಅವನಿಗೆ ತುಂಬಾ ಇರುತ್ತೆ. ಬೇರೆಯವರೆಲ್ಲ ಅವನಿಗೆ ಸೆಕೆಂಡರಿ. ಸೊ ಹಾಗಾಗಿ ಅವನ್ ಹೆಂಡತಿ ಜೊತೆ ಎಷ್ಟು ಸ್ಪೆಂಡ್ ಮಾಡ್ತಾನೆ ಅಂದ್ರೆ ಕಾರಲ್ಲಿ ಹೋಗ್ತಾ, ಅದು ಅವನಿಗೆ ಒಂಥರ ಇದು ನಾನು ಹೆಂಡತಿ ಜೊತೆ ಸ್ಪೆಂಡ್ ಮಾಡ್ತಿದ್ದೀನಿ. ಮತ್ತೆ ಮನೇಲಿದ್ದಾಗ ಮತ್ತೆ ಹಿಲ್ ಸ್ಪೆಂಡ್ ಟೈಮ್ ವಿತ್ ಹರ್. ಸೊ ಈ ಒಂದಷ್ಟನ್ನೇ ತಗೊಂಡ್ರೆ ಆ ಒಂದು ಏನಂತೀರಾ ಆ ಗ್ರಾಜುಯಲ್ ಆಗಿ ಅದು ಹೇಗ್ ಚೇಂಜ್ ಆಗ್ತಾ ಹೋಗುತ್ತೆ. ಪಾಪ ಅಂದ್ರೆ ಇದು ಯಾರ್ದು ಒಂದು ಬ್ಲೇಮ್ ಅಂತ ಹೇಳಕ್ಕಾಗಲ್ಲ. ಪಾಪ ಅವರಿಗೂ ಕೆಲಸ, ವೈಫಿಗೂ ಹಂಗೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನಿಗೂ ಹೀರೋಗೂ ಅದೇ 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 ತರ ಟೈಮ್ ಅಲ್ಲಿ ನಿಮಗೆ ಆ ಒಂದು ಸಾಲಿಟ್ಯೂಡ್ ಅಥವಾ ಏಕಾಂತ ಅನ್ನೋದೇನಿದೆ, ನಾನು ಒಬ್ನೇ ಆಗೋದೆ ಅನ್ನೋ ಫೀಲಿಂಗ್. ಸೊ ಅದೇ ಇನಿಷಿಯಲಿ ಉತ್ಸಾಹ ಇಬ್ರಿಗೂ ಇರುತ್ತೆ. ಉತ್ಸಾಹ ಕಮ್ಮಿ ಆಗ್ತಾ 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 ಈ ಏಕಾಂತ ಅನ್ನೋದು ಫುಲ್ ಜಾಸ್ತಿ ಆಗಿ ಆ ಪೀಕ್ಗೆ ಹೋಗುತ್ತೆ. ಆ ಪೀಕ್ಗೆ ಹೋದಾಗ ಸುಮಾರು ತರ ತೋರಿಸ್ಬೋದಿತ್ತು. ಕಾನ್ಫ್ರಂಟೇಷನ್, ಇಬ್ರು ಜಗಳ ಆಡಿ ತುಂಬಾ ವೋಕಲ್ ಆಗಿ ತೋರಿಸ್ಬೋದಿತ್ತು. ಬಟ್ ಇಟ್ಸ್ ಅಗೇನ್ ಬಿಕಾಸ್ ಆಫ್ ಅಚ್ಯುತಾಸ್ ನಿಮ್ದೊಂದು ಅಚ್ಯುತನ್ ವ್ಯಕ್ತಿತ್ವ ಅಥವಾ ಅಚ್ಯುತಂದ್ ನೋಡಿದ್ರೆ ಈ ಅಂದ್ರೆ ಅಷ್ಟು ಜಗಳ ಮಾಡಿ ಆ ತರ ಒಂದು ವ್ಯಕ್ತಿ ತರ ಅಚ್ಯುತನ್ ನೋಡಿದ್ರೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ತುಂಬಾ ಸೈಲೆನ್ಸ್ ಇಡೋಣ ಅಂದ್ಬಿಟ್ಟು ಇದಕ್ ಮೇನ್ ಕಾರಣನೇ ಅಚ್ಯುತ ಅಥವಾ ಅಚ್ಯುತನ್ ಒಂದು ಪರ್ಸನಾಲಿಟಿ. ಸೊ ಆ ಪರ್ಸನಾಲಿಟಿನ ಒಂದು ನಾವು ಕ್ಯಾರೆಕ್ಟರ್ ತರೋಣ ಅಂದ್ಬಿಟ್ಟು ವಿ ಟ್ರೈ ಟು ಕೀಪ್ ಇಟ್ ತುಂಬಾ ನಾನ್ ವೋಕಲ್, ಮತ್ತೆ ಒಂಥರ ಈ ಈ ತರ ಒಂದು ಮಾಡೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಇಸ್ ಅಚ್ಯುತ. ಸೊ ಅಚ್ಯುತ ಪೋರ್ಟ್ರೇ ಮಾಡ್ತಿರೋದ್ರಿಂದ ಅಚ್ಯುತನ್ಗೆ ಹತ್ರ ನಾವು ಆ ಮೇನ್ ಕ್ಯಾರೆಕ್ಟರ್ ನ ಬರೆದ್ರೆ ಅಚ್ಯುತ ತುಂಬಾ ಈಸಿಯಾಗಿ ಆಕ್ಟ್ ಮಾಡ್ಬೋದು ಅಂತ ಸ್ವಲ್ಪ ಟೈಲರ್ ಮಾಡಿ ಬರ್ದಿರೋದ್ರಿಂದ ಇದು ಈ ತರ ಆಗಿದೆ. ಓಕೆ, ತುಂಬ ಸಂತೋಷ. ಅಚ್ಯುತ ಅವರೇ, ನಿಮ್ಮ ಅನುಭವ ಹೇಗಿತ್ತು ಇದು? ನೀವು ಏನೋ ವೈಯಕ್ತಿಕವಾಗಿ ನೀವು ಹೇಗಿದ್ದೀರೋ, ತೆರೆ ಮೇಲೂ ಹಾಗೆ ಕಾಣಿಸ್ಕೊಂಡಿದ್ದೀರಾ? ಅದಕ್ಕೆ ಸಮತೋಲನ ಇದೆಯಾ ಅಥವಾ ಹೇಗೆ? ಫಸ್ಟ್ ಆಕ್ಚುಲಿ ನಮ್ಗೆ ಕುಮಾರ್ ಸರ್ ಮೀಟ್ ಮಾಡಿದಾಗ ಈ ತರ ಅಚ್ಚುತ ಒಂದು ಶಾರ್ಟ್ ಮೂವಿ ಮಾಡೋಣ ಅನ್ಕೊಂಡಿದೀನಿ, ಸೊ ಅದಕ್ಕೆ ನೀನೇ ಹೀರೋ ಆಗಿ ಪಾರ್ಟಿಸಿಪೇಟ್ ಮಾಡ್ತೀಯ ಅಂತ. ಸೊ ನಾನು ಮಾಡಿಲ್ಲ, ಅದು ಶಾರ್ಟ್ ಮೂವೀಸ್ ಎಲ್ಲ ನೋಡ್ತಿರ್ತೀನಿ, ಬಟ್ ಯಾವತ್ತು ನನಗೆ ಮಾಡಿರ್ಲಿಲ್ಲ ಶಾರ್ಟ್ ಮೂವೀಸ್ ಆಗ್ಲಿ ಇದಾಗ್ಲಿ. ಸೊ ಏನು ಯಾವ ತರ ಅಂತ ಮಾಡ್ತೀನಿ ಅಣ್ಣ, ಸರಿ ಆಯ್ತು, ನನ್ನ ಒಂದ್ಸಲಿ ನೋಡೋಣ ಮಾಡ್ತೀನಿ. ಸೊ ದೆನ್ ಅವ್ರ ಮನೆಗೆ ಹೋದ್ವಿ ಒಂದಿನ.
ಸೊ ಅಲ್ಲಿ ಹೋದಾಗ ಈ ತರ ಸೊ ಒಂದ್ H1 ಸ್ಟೋರಿ ಅಂತ ಮಾಡೋಣ. H1 ನಲ್ಲಿ ವೈಫ್ ಬರ್ತಾಳೆ, ಹಸ್ಬೆಂಡ್ H4 ಅಲ್ಲಿ ಬರ್ತಾರೆ. ಸೊ ಈ ತರ ಸ್ಟೋರಿಯಾ? ಹೌದಾ ಅಣ್ಣ ಮಾಡೋಣ, ಬಿಕಾಸ್ ನಾನು ಅವಾಗೆಲ್ಲ ಒಂದ್ ಸ್ವಲ್ಪ ಕೇಳ್ಪಟ್ಟಿದ್ದೀನಿ ಅಷ್ಟು, ಲೈಕ್ ಆತರ ಹೆಂಗೆ ಏನು ಅಂತ. ಸೊ ಓಕೆ ಮಾಡೋಣ, ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದು ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ನನ್ಗೂ. ಸೊ ಅವ್ರು ಹೇಳ್ದಂಗೆನೆ ಸೊ ನನ್ಗೂ ನ್ಯಾಚುರಲ್ ಇದು ಎಲ್ಲ ಸ್ವಲ್ಪ ಇಷ್ಟ, ಲೈಕ್ ಆಕ್ಟಿಂಗ್ಸ್ ಎಲ್ಲ. ಸೊ ಓಕೆ ಮಾಡೋಣ ಅಂತ ಹೇಳಿ ಸೊ ಕೂತ್ಕೊಂಡು ಇಬ್ರು ಮಾಡಿದ್ದು. ಸಂತೋಷ ಸಂತೋಷ. ಆ್ಯಂಡ್ ತುಂಬ ಚೆನ್ನಾಗಿದೆ ನಿಮ್ಮ ಪಾತ್ರ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ ಸೈಲೆನ್ಸು ಮತ್ತು ಆ ಶಾರ್ಟ್ಸಲ್ಲಿ ನೀವು ಡಿಸ್ಟೆನ್ಸಲ್ಲಿರೋದು, ಕೆಲವು ಶಾರ್ಟ್ಸಲ್ಲಿ ಹೌದು. ಕ್ಲೋಸ್ ಅಪ್ ತೆಗೆದು ಬೇಜಾರು ತೋರಿಸ್ಬೇಕು ಆ ಥರ ಏನಿಲ್ಲ. ಸ್ವಲ್ಪ ಹಾ. ಇಂದ ಮನೆ ವಾತಾವರಣ, ಅವ್ರ ಟ್ರೋಫೀಸ್ ನೋಡೋದೇ ಆಗಲಿ, ಯಾವುದೋ ಹೌದು. ಮುಖದ ಹತ್ರ ತೋರಿಸ್ಬಿಟ್ಟು ಕಣ್ಣೀರು ತೋರಿಸೋದು ಅದೆಲ್ಲ ಯಾವುದೂ ಇರಲಿಲ್ಲ. ಆದ್ರೂ ಆ ಫೀಲಿಂಗ್ಸ್ ಎಲ್ಲ ಕನ್ವೆ ಆಗಿದೆ. ಸೊ ತುಂಬ ಚೆನ್ನಾಗಿದೆ. ಮತ್ತು ಮಧುಸೂದನ್ ಮತ್ತು ಅಚಲಾ ಅವರೇ, ಮಧುಸೂದನ್ ಅವರು ಅದೇ ಶಾರ್ಟ್ ಫಿಲ್ಮ್ಸ್ಗೆಲ್ಲ ಫೀಡ್ಬ್ಯಾಕು, ಬಿಹೈಂಡ್ ದ ಸೀನ್ಸ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮ ಅನುಭವ ಹೇಗಿತ್ತು ಈ ಚಿತ್ರದಲ್ಲಿ? ಅಂದರೆ ಮೊದಲಿಂದ ಶುರು ಮಾಡಿ, ಅಂದರೆ ಅವರು ಪ್ರಾಬಲಿ ಕುಮಾರ್ ಅವ್ರು ನಿಮ್ಮ ಹತ್ರ ಕತೆ ಹೇಳಿದ್ರು ಅಥವಾ ಅಲ್ಲಿಂದ ಶುರು ಮಾಡಿ ಹೇಗಿತ್ತು ನಿಮ್ಮ ಅನುಭವ? ಇಲ್ಲ, ಕುಮಾರ್ ಕಥೆ ಹೇಳೋಕ್ಕಿಂತ ಮುಂಚೆ ನಾವು ವಿ ಆರ್ ವೆರಿ ಮಚ್ ರಿಲೇಟೆಡ್ ಟು ದಟ್ H1. ಯಾಕಂದ್ರೆ ನಾನು H1 ಅಲ್ಲಿ ಇದ್ದೀನಿ, ಅವ್ರು H1 ಅಲ್ಲಿ H4 ಅಲ್ಲಿ ಇದ್ದಾಳೆ. ಸೊ ದಟ್ ಈಸ್ ವೆರಿ ಮಚ್ ರಿಲೇಟೆಡ್. ಅಂಡ್ ನಮ್ಗೆ ಅರ್ಥ ಆಯ್ತು ಅವ್ರು ಏನ್ ಹೇಳ್ಬೇಕು ಅಂತ, ಕುಮಾರ್ ಏನ್ ಹೇಳ್ಬೇಕಂತಿದಾರ ಅದು ಅರ್ಥ ಆಯ್ತು ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ನಾವು 2-3 ರೀತಿ ಯೋಚನೆ ಮಾಡಿದ್ವಿ, ನಾನು ಕುಮಾರ್ ಕೂತ್ಕೊಂಡು. ಫಸ್ಟ್ ಬ್ಯಾಕ್ ಗ್ರೌಂಡ್ ಇಂದ ಶುರು ಮಾಡೋಣ ಅಥವಾ ಇವಾಗ ಪ್ರೆಸೆನ್ಸ್ ಅಲ್ಲಿ ತಗೊಂಡು ಆಮೇಲೆ ನೆಕ್ಸ್ಟ್ ಸ್ಟೋರಿ ಲೈನ್ ಹಿಂದ್ಗಡೆ ಅಂತಂದ್ರೆ ಅಂತಾರೆ ಹಿ ವಾಸ್ ಥಿಂಕಿಂಗ್, ಅಚ್ಯುತ ವುಡ್ ಬಿ ಥಿಂಕಿಂಗ್ ಲೈಕ್ ನಾವ್ ಹಿಂಗಿದ್ದು ಹೆಂಗಿರೋದು, ಅಥವಾ ಬ್ಯಾಕ್ ಗ್ರೌಂಡ್ ಹೋಗೋಣ, ಬ್ಯಾಕ್ ಗ್ರೌಂಡ್ ಇಂದ ತಗೋಣ, ಆ ತರದ್ದೆಲ್ಲ ಯೋಚನೆ ಬಂತು ಮೊದ್ಲು. ಬಟ್ ಆಮೇಲೆ ಐ ಥಿಂಕ್ ಕುಮಾರ್ ಹ್ಯಾಸ್ ಡನ್ ಎ ವೆರಿ ಫ್ಯಾಂಟಾಸ್ಟಿಕ್ ಜಾಬ್ ಹಿಯರ್. ಅವ್ರದ್ದು ಹೇಗೆಂತಂದ್ರೆ ಇದು ಸಟಲ್ ಆಗಿ ಹೋಗುತ್ತೆ. ಇದು ದಿಸ್ ಇಸ್ ನಾಟ್ ಲೈಕ್ ತುಂಬಾ ತುಂಬಾ ಮೇಲೆ ಕೆಳಗೆ ಆತರ ಯಾವ್ದು ಇಲ್ಲ. ತುಂಬಾ ಸಟಲ್ ಆಗಿ ಅವ್ರು ಹೇಗ್ ತೋರ್ಸಿದ್ದಾರೆ ಅಂತಂದ್ರೆ ಇಟ್ ಈಸ್ ಲೈಕ್ ನಿಮ್ ನಿಜ ಅನ್ಸ್ತಾ ಇರತ್ತದು. ಯಾರಾದ್ರೂ ಆ ಪೊಸಿಷನ್ ಇದ್ದಾಗ ವಿಲ್ ಫೀಲ್ ದಟ್ ಈಸ್ ಹೌ ಇಟ್ ಈಸ್ ಅಂತ ಹೇಳಿ. ಯಾಕಂದ್ರೆ ಅಟ್ ಲೀಸ್ಟ್ ವಿ ಕ್ಯಾನ್ ಕೋರ್ಲೇಟ್ ಅಬೌಟ್ ದಿಸ್ ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಅದೇ ಒಂದ್ 2-3 ದಿನ ನಾನು ಕುಮಾರ್ ಡಿಸ್ಕಸ್ ಮಾಡ್ತಾ ಇದ್ವಿ ಯಾವಾಗ್ಲೂ. ಬಟ್ ವಿ ವರ್ ನಾಟ್ ಇನ್ ಟು ಇಟ್ ಫುಲ್ಲಿ, ಎಲ್ಲ ಪೂರ್ತಿ ಅದ್ರ ಮೇಲೆ ಇರ್ಲಿಲ್ಲ. ಆಮೇಲೆ ಡೈಲಾಗ್ಸ್ ಗಳೆಲ್ಲ ಮನೆಗ್ ಬರ್ತೀವಿ ಮಾತಾಡೋಣ ಅದೆಲ್ಲ ಆಗ್ತಾ ಇತ್ತು. ಬಟ್ ಸಡನ್ ಆಗಿ ಏನಾಯ್ತು, ಒಂದಿನ ಕುಮಾರ್ 2-3 ಸಲ ಕಾಲ್ ಮಾಡಿದ್ರು, ಬರ್ತಾ ಇದೀವಿ ಅಂತ ಹೇಳಿ. ಬನ್ನಿ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನಾನು ಒಂದಿಷ್ಟು ಡೈಲಾಗ್ಸ್ ಗಳು ಎಷ್ಟು ನಮ್ಮ ಇಬ್ಬರಿಗೂ ಏನ್ ಬೇಕಾಗತ್ತೆ ಆ ಡೈಲಾಗ್ಸ್ ಗಳು, ಯಾಕಂದ್ರೆ ನಂಗೆ ಸ್ಟೋರಿ ಲೈನ್ ಮೊದ್ಲೇ ಗೊತ್ತಿದ್ರಿಂದ 1-2 ಡೈಲಾಗ್ ನಾನು ಬರ್ದಿಟ್ಕೊಂಡಿದ್ದೆ. ಕುಮಾರ್ ಅವರು ಹಿ ಅಕ್ಸೆಪ್ಟೆಡ್ ಇಟ್ ಫಸ್ಟ್ ಆಫ್ ಆಲ್. ದಟ್ ಈಸ್ ಹಿಸ್ ಗ್ರೇಟ್ನೆಸ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅವ್ರೇನೋ ಬರ್ಕೊಂಡ್ ಬಂದಿದ್ರು ಅಥವಾ ಹಿ ವಾಸ್ ನಾಟ್ ಅಡಮೆಂಟ್ ಟು ದಟ್. ಸೊ ಹಾಗಾಗಿ ನನಗೇನಾಯ್ತು, ನಾನೇ ಬರ್ದಿರೋದ್ರಿಂದ ಆ ಡೈಲಾಗ್ ಸ್ಮೂತ್ ಆಗಿ ಬಂತು ಅಷ್ಟೇ. ಓಕೆ. ಸೊ ಹಂಗಾಗಿ ಬಿಕಾಸ್ ಐ ವಾಸ್ ನೋಯಿಂಗ್ ವಾಟ್ ನಾನೇನ್ ಡೈಲಾಗ್ಸ್ ಬರ್ದಿದ್ದೆ ಏನಿತ್ತು, ಸೊ ನಾ ಹೇಗ್ ಬರ್ತಾ ಇತ್ತು ಅದು. ಸೊ ಅದರಿಂದ ಐ ಥಿಂಕ್ ಕುಮಾರ್ ವಾಸ್ ವೆರಿ ಮಚ್ ಅಪ್ರಿಶಿಯೇಟೆಡ್. ಅಂದ್ರೆ ಅವರು ಅಷ್ಟೊಂದು ಅಪ್ರಿಶಿಯೇಟ್ ಮಾಡಿರೋದ್ರಿಂದ ಅಂಡ್ he wanted to use that dialogues at all. ಸೊ ಹಾಗಾಗಿ ಅದು ಅಷ್ಟು ಸ್ಮೂತ್ ಆಗಿ ಬಂತಷ್ಟೇ. ಸಂತೋಷ. ಮಧುಸೂದನ್ ಕುಮಾರ್ ಸರ್ ಹಂಗೇನೆ. ಸೊ ನಮ್ನೆ ಕೇಳೋರು, ಸೊ ಈ ಡೈಲಾಗ್ಸ್ ಹಿಂಗಿದೆ, ನೀವ್ ಹೆಂಗೆ ಹೇಳ್ತೀರಾ, ಹೆಂಗೆ ಏನು ನೀವ್ ಈಗ್ಲೇ ನ್ಯಾಚುರಲ್ ಆಗಿ ಹೇಳಿ ಅನ್ನೋರು. ಸೊ ನಾವ್ ಹಂಗೆ ಹೇಳ್ದಾಗ ಹಂಗೆ ಆ ಡೈಲಾಗ್ಸ್ ಹಂಗೆ ಬರೀತಾ ಇದ್ವಿ. ಸೊ ಅದ್ ನ್ಯಾಚುರಲ್ ಆಗೇ ಬಂತು ನಾವು ಶೂಟ್ ಮಾಡ್ಬೇಕಾದ್ರೆ. ಸೊ ಏನು ನಮ್ಗೆ ರೀಟೇಕ್ ಮಾಡೋದು ಏನಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿ ಹೆಂಗ್ ನಾವು ಈಗ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಿದೀವಿ ಹಂಗೆ ಇರೋದು. ಸೊ ಜಸ್ಟ್ ಆ ತರನೇ ಹಾಗಾಯ್ತು. ಎಸ್, ದಟ್ಸ್ ಕರೆಕ್ಟ್. ಆಲ್ಮೋಸ್ಟ್. ಆಮೇಲೆ ಇನ್ನೇನಾಯ್ತು, ನಮ್ಗೆ ಇನ್ನೊಂದಂದ್ರೆ ಲೈಟ್ ಅಡ್ವಾಂಟೇಜ್ ಆಯ್ತು, ಡಿಸ್ಅಡ್ವಾಂಟೇಜ್ ಆಯ್ತು. ಯಾಕಂದ್ರೆ ಕಾರ್ ನೋಡಿರ್ಬೋದು, ಸ್ವಲ್ಪ ಲೈಟ್ ಕಮ್ಮಿ ಆಯ್ತು. ಆಮೇಲೆ ಅದು ದಟ್ ವಾಸ್ ಲೈಕ್ ಈವ್ನಿಂಗ್ ಟೈಮ್ ಇತ್ತು, ಆ ಡ್ರೈವ್ ಹೋಗ್ಬೇಕಾದ್ರೆ ಈವ್ನಿಂಗ್ ಟೈಮ್ ಇತ್ತು, ವಿಚ್ ಇಸ್ ಆಲ್ ನ್ಯಾಚುರಲ್ ಅಂತ ಅನ್ಸ್ತು ನಮ್ಗೆ. ಸೊ ಹಾಗಾಗಿ ಕುಮಾರ್ ಹೇಳ್ದಂಗೆ ಇಟ್ ಆಲ್ ಒಂದ್ ಫೇಸ್ ತಂದು ನಿಂತ್ಕೊಂತದ ಅಷ್ಟೇ. ಓಕೆ, ಸಂತೋಷ. ಮತ್ತೆ ಅಚಲಾ ಅವರೇ, ನೀವು ಒಬ್ಬರೇ ಮೋಸ್ಟ್ ರಿಲೇಟಬಲ್ ಪರ್ಸನ್ ಅನ್ಸುತ್ತೆ ಈ ಸ್ಟೋರಿಗೆ H4 ಅಲ್ಲಿ ಇದ್ಕೊಂಡು. ಸೊ ನಿಮ್ಮ ಅನುಭವ ಹೇಗಿತ್ತು? ಅಥವಾ ನೀವು ಇವರೆಲ್ಲ ಡೈಲಾಗ್ಸೇ ಆಗಲಿ ಸೀನ್ಸೇ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೂ ಅನಿಸ್ತಾ ಇತ್ತಾ, ಇದು ನನಗೂ ಗೊತ್ತಪ್ಪ, ನಾ ಹೇಳ್ತೀನಿ ನೋಡಿ ಅನ್ನೋ ತರ, ಆ ತರ ಏನಾರು ಇತ್ತಾ? ಅಲ್ಲ, ಆಕ್ಚುಲಿ ಇವ್ರು ಮಧು ಹೇಳ್ದಾಗೆ ನಮ್ದು ಆ ಕ್ಯಾರೆಕ್ಟರ್ ರಿವರ್ಸ್ ಅಷ್ಟೇ. ನಮ್ದು ಅವ್ರು H1, ನಾನು H4. ನಾನು ಜಾಬ್ ಕ್ವಿಟ್ ಮಾಡಿ ಬಂದೆ ಇಲ್ಲಿಗೆ. ಸೊ ನಾನು ಆಲ್ಮೋಸ್ಟ್ ಒಂದು 12-13 ಇಯರ್ಸ್ IT ಇದ್ದೆ, ವರ್ಕ್ ಮಾಡ್ತಾ ಇದ್ದೆ, ಕ್ವಿಟ್ ಮಾಡಿ ಇಲ್ಲಿ ಬಂದಿದ್ದು. ಸೊ ನನ್ಗೆ ಆಕ್ಚುಲಿ ರಿಲೇಟ್ ಆಗತ್ತೆ ಮನೇಲಿ ಇರೋದು, ಆ ಫ್ರಸ್ಟ್ರೇಷನ್, ಆ ಲೋನ್ಲಿನೆಸ್ ಅವೆಲ್ಲ.
ಸೊ ನನಗೆ ಕುಮಾರ್ ಕತೆ ಹೇಳ್ಬೇಕಾದ್ರೆ ನಾನ್ ಸುಮ್ನೆ ಅವ್ರಿಗೆ ರೇಗ್ಸಿದ್ದೆ. ಅಕ್ಕನ್ ಕ್ಯಾರೆಕ್ಟರ್ ಮೋಸ್ಟ್ಲಿ ನನಗೆ ಕೊಡ್ತಾ ಇದೀರಾ ಅನ್ಸುತ್ತಲ್ವಾ ಕುಮಾರ್ ನೀವು ಅಂತ ನಕ್ಬಿಟ್ಟಿದ್ರು. ಹಾಗೆ ಅಚ್ಚಲ ಕರೆಕ್ಟ್ ಆಗಿ ಇಟ್ಬಿಟ್ಟಿದೀರ ಅಕ್ಕ ತಮ್ಮ ಹೆಸರು ನೀವು, ಅದಕ್ಕೆ ತಗೊಂಡಿದ್ದೀರ ನನ್ನ ಅಂತ. ಅವ್ರು ಹೇಳಿದ್ರು ಇಲ್ಲ ನೀವು ಕರೆಕ್ಟ್ ಆಗಿ ಅದು ನೀವು ಸೂಟ್ ಆಗತ್ತೆ ನಿಮ್ಗೆ ಅಂತ ಹೇಳಿದ್ರು ಪಾಪ ಅವರು. ಸೊ ಅದೇ ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ಕುಮಾರ್ಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಅವ್ರಿಗೆ ಡೈರೆಕ್ಟರ್ ಬಿಗ್ ಥ್ಯಾಂಕ್ಸ್. ನೋಡಿ ಹೇಗಾಗಿದೆ, ಕುಮಾರ್ ಅವರು L1 ಅಲ್ಲಿದ್ದಾರೆ, ಅಚ್ಯುತಾ ಅವರು ಗ್ರೀನ್ ಕಾರ್ಡ್, H1 H4 ಇರೋರು ಪೋಷಕ ಪಾತ್ರದಲ್ಲಿದ್ದಾರೆ. ನಾವಿಬ್ರು. ನಾನ್ ಅದನ್ನೇ ಮಧು ಬಟ್ ಅದು ಹೇಳ್ತಾ ಇದ್ದೆ. ಹೇಗಿದೆ ಅಂದ್ರೆ ನಾನ್ ರಿವರ್ಸ್ ಅವ್ರಿಗೆ ಗೈಡ್ ಮಾಡೋ ತರ ಆ ತರ ಇದೆ ಅದು. ಹಾ ಬಟ್ ಇನ್ಫ್ಯಾಕ್ಟ್ ನೋಡ್ಬೇಕಂದ್ರೆ ಬಿಕಾಸ್ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ಸುತ್ತೆ ಏನ್ ಬೇಕಾಗತ್ತೆ, ಏನಿರತ್ತೆ, ಹೇಗ್ ಪ್ರೋಸೆಸ್ ಆಗತ್ತೆ ಅಂತ ಹೇಳಿ. ಸೊ ದಟ್ ಆಲ್ಸೋ ಹೆಲ್ಪ್ ಮಿ ಅ ಲಾಟ್ ಟು ರೈಟ್ ಡೌನ್ ದೋಸ್ ಡೈಲಾಗ್ಸ್ ಅಷ್ಟೇ ಅಂತ ಹಾಗನ್ಸತ್ ನನಗೆ. ಅಲ್ಲ ಹಾ ಅದಕ್ಕೆ ನಾ ಮಧು ಹೇಳ್ತಾ ಇದ್ದೆ, ಗ್ರೀನ್ ಕಾರ್ಡ್ ಇರೋರ್ಗೆ H1 ಇರೋರು ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಏನು ಅಂತ ಅಂದ್ಬಿಟ್ಟು. H1 ಅದು ಬಗ್ಗೆ ನ್ಯಾಚುರಲ್ ಆಗಿ ಬರ್ಬೇಕು ಅದೂನು. ಅದು ನ್ಯಾಚುರಲ್ ಆಗಿ ಬರ್ಬೇಕು. ಹೌದು, ಯಾ. ಓ ಗ್ರೀನ್ ಕಾರ್ಡು ಸಿಟಿಸನ್ಶಿಪ್ಗೆ ಫಸ್ಟ್ ಸ್ಟೆಪ್ ಅಂದಾಗ ಇವರು ಹೌದಾ ಅನ್ನೋ. ಅದೇ ನಾನ್ ಹೇಳೋದು. ಹಾ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಬ್ರೇಕ್ ಸಮಯ ಬಂದಿದೆ. ಸೊ TKSSF 2.0 ಪ್ರಾಯೋಜಕರದು ಮತ್ತೊಂದು ತುಣುಕು ನೋಟ ನೋಡಿಕೊಂಡು ಬ್ರೇಕ್ ಮುಗಿಸ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾ ಇದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಮತ್ತೆ ಸ್ವಾಗತ, ವೆಲ್ಕಮ್ ಬ್ಯಾಕ್ ಎಲ್ಲರೂ. ಹಿಸ್ಟರಿ ಮೂವಿ ಬಗ್ಗೆ ಅವರ ತಂಡದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಪಾತ್ರಗಳ ಬಗ್ಗೆ ಮಾತಾಡಾಯಿತು, ಕತೆಗಳ ಬಗ್ಗೆ ಮುಕ್ಕಾಲ್ವಾಸಿ ಮಾತಾಡಾಯಿತು. ಆದರೆ ಇದರಲ್ಲಿ ಒಂದು ತುಂಬ ಕುತೂಹಲಕಾರಿ ಘಟನೆ ಏನು ಅಂದರೆ, ಇದು ಅವರು ಅಚಲ ಅವರು ಮಾಡಿರೋ ಅಕ್ಕನ ಪಾತ್ರ ಅಚ್ಯುತಾ ಅವ್ರು ಮಾಡಿರೋ ಪ್ರೊಟ್ಯಾಗನಿಸ್ಟ್ ರೋಲ್ಗೆ ಸಮಾಧಾನ ಮಾಡಿ ಸಹನೆ ಇರಲಿ ಅಂತೆಲ್ಲ ಹೇಳ್ತಾರೆ. ಅದಾದ್ಮೇಲೆ ಏನಾಯಿತು ಅನ್ನೋದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದಾರೆ ಡೈರೆಕ್ಟ್ರು. ಇಷ್ಟೊಂದೇನು ಡೀಟೇಲ್ ಬೇಡ, ನೆಕ್ಸ್ಟ್ ಇನ್ನು 18 ತಿಂಗಳ ನಂತರನೋ ಏನೋ ಹೇಳಿದ್ದೀರಾ ಅಲ್ಲ ನೀವು. ಸೊ ಏನು ಅಂದರೆ ಹೇಗಾಗುತ್ತೆ ಅಂದರೆ, ನಮಗಿನ್ನೂ
ಅವಾಗ ಆ ಡಿಸಿಷನಲ್ಲಿ ಏನಾಗುತ್ತೆ, ಆ ಸಮಯದಲ್ಲಿ ಏನಾಯಿತು ಅನ್ನೋದು ನಮಗೆ ಬೇಕು, ನಮಗೆ ಕುತೂಹಲ ಅಲ್ಲಿದೆ. ಬಟ್ ನೀವು ಜಂಪ್ ಕಟ್ ತೊಗೊಂಡಿದ್ದೀರಾ ಇನ್ನೊಂದು. ಸೊ ಅದ್ರ ಬಗ್ಗೆ ಹೇಳಿ, ಯಾಕೆಂದರೆ ಇದು ನೀವು ಮುಂಚೆನೇ ಹೇಳ್ದಂಗೆ ಒಂಥರ ಓಪನ್ ಎಂಡೆಡ್ ಅಥವಾ ಇಂಟರ್ಪ್ರಿಟೇಷನ್ಗೆ ಅನುಕೂಲ ಮಾಡಿಕೊಡೋ ಥರ ಮಾಡಬೇಕಿತ್ತು ಅಂತ. ಸೊ ಇದ್ರ ಬಗ್ಗೆ ಹೇಳಿ. ಆ್ಯಂಡ್ ಕೊನೆಗೆ ಇನ್ನೊಂದು ಆಯಾಮ ಇದೆ ನನಗೆ ಹೊಳ್ತಿದ್ದು ಚಿತ್ರದ ಬಗ್ಗೆ, ಸೊ ಅದನ್ನು ಹೇಳ್ತೀನಿ ನಾನು. ಶೋರ್. ಸೊ ಆ ಒಂದು ನೀವು ನೋಡಿದ್ರೆ ಆ ಸಮಾಧಾನ ಮಾಡಿದ್ಮೇಲೆ ನಿಮ್ಗೆ ಆ ಸ್ಕ್ರೀನ್ ಮೇಲೆ ಹಲವು ಇದೇ ತರ ಹಲವು ಕದನ ವಿರಾಮಗಳ ನಂತರ ಅಂತ ಬರುತ್ತೆ. ಅದಾದ್ಮೇಲೆ ಅವ್ರಿಬ್ರಿಗೆ ಒಂದ್ ಮಗು ಆಗಿರುತ್ತೆ. ಸೊ ಆಕ್ಚುಲಿ ಅದು ನನ್ ಮಗನ್ ಫಸ್ಟ್ ಸ್ಕ್ರೀನ್ ಅಪಿಯರೆನ್ಸ್, ನನ್ ಮಗನೇ ಅದು ಓಕೆ ಓಕೆ ಆ ಓಕೆ. ರೋಲ್ ಮಾಡಿರೋದು. ಸೊ ಅದ್ ಹೆಂಗೆ ಅಂದ್ರೆ ಅದು ಕೀರ್ತನ್ ಅವರಿಗೆ ಕ್ರೆಡಿಟ್ಸ್ ಕೊಡ್ಬೇಕು. ಅದ್ ಹೆಂಗಾಗಿತ್ತು ಅಂದ್ರೆ ಇವ್ರು ನಮ್ಮ ಮನೆಗ್ ಬಂದು ಬಂದು ಅವರಿಗೆ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದ. ಆರಾಮಾಗಿ ಆ ಸಿನಿಮಾದಲ್ಲಿ ಅವ್ರ ಹತ್ರ ಹೋಗಿ ಅವ್ರ ಸಮಾಧಾನ ಮಾಡಿ ಆ ಒಂದು ಸೀನ್ ತುಂಬಾ ಈಸಿ ಆಗಾಯ್ತು. ಸೊ ನೀವ್ ಹೇಳ್ದಾಗೆ ಆ ಒಂದು ಈ ಸ್ವಲ್ಪ ಟೈಮ್ ಆದ್ಮೇಲೆ ಅಂತ ನಮ್ದು ಅಲ್ಲಿ ಆಕ್ಚುಲಿ ನಾವು ಒಂಥರ ಓಪನ್ ಎಂಡೆಡ್ ಆಗಿ ಬಿಡೋಣ ಅಂತ. ಈಗ ನೀವು ಕೆಲವ್ರನ್ನ ನೋಡಿದ್ರೆ ಈಗ ಆ ಈಗ ಮಗುವಾಗಿ, ಸೊ ಅದು ಯಾವ ತರ ಆಗ್ಬೋದು ಅಂದ್ರೆ ಈಗ ಅವನಿಗೆ ಈಗ ಅಚ್ಯುತಂಗೆ ಕೆಲ್ಸ ಸಿಕ್ಕಿ ಅವ್ರಲ್ಲೇ ಸೆಟ್ಲ್ ಆದ್ರು ಅಂತ ಒಂದ್ ಇಂಟರ್ಪ್ರಿಟೇಷನ್ ಇರ್ಬೋದು. ಇಲ್ಲ ಇನ್ನೊಂದು ಇಂಟರ್ಪ್ರಿಟೇಷನ್, ಈಗ ಅವ್ರದ್ದು H4EAD ಆಯ್ತು, ಸೊ ಅಚ್ಯುತಂಗೂ ಕೆಲ್ಸ ಸಿಕ್ತು, ಸೊ ಅವರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಸೆಟ್ಲ್ ಆದ್ರು ಅನ್ನೋ ತರ ಒಂದಿರ್ಬೋದು. ಇಲ್ಲ ಅವ್ರು ಬೇರೆ ಇನ್ನೊಂದೇನೋ ಮಾಡ್ತಿದ್ದಾರೆ, ಅಥವಾ ಇನ್ನೇನೋ ಮಾಡ್ತಿದ್ದಾರೆ ಅನ್ನೋ ಒಂದು ಎಂಡಿಂಗು ಇರ್ಬೋದು. ಸೊ ಹಾಗಾಗಿ ಇದು ಎಲ್ಲರ ಕತೆ ಆಗಿರೋದ್ರಿಂದ ಒಬ್ಬೊಬ್ರದ್ದು ಲೈಫ್ ಅಲ್ಲಿ ಒಂದೊಂಥರ ಆಗಿರುತ್ತೆ. ಸೊ ಆ ಇಂಟರ್ಪ್ರಿಟೇಷನ್ ಅವರಿಗೆ ಬಿಟ್ಬಿಡೋಣ ಅಂತ ಅಲ್ಲಿಗೆ ಒಂದು ಜಂಪ್ ಕಟ್ ಮಾಡಿ ವಿ ಜಸ್ಟ್ ಲೆಫ್ಟ್ ಇಟ್ ದೇರ್. ಓಕೆ ಓಕೆ. ಯಾಕೆಂದರೆ ಕೊನೆಯ ಸೀನಲ್ಲಿ ಮಗುನ ಆಟ ಆಡಿಸೋ ಸೀನಲ್ಲಿ ಅಚ್ಯುತ ಅವ್ರದ್ದು ಪ್ರಸ್ತಾಪನೇ ಇಲ್ಲ. ಅವರು ಎಲ್ಲಿದ್ದಾರೆ ಅನ್ನೋದು ಒಂಥರ ಓಪನ್ ಎಂಡೆಡ್. ನೀವು ಹೇಳ್ದಂಗೆ ಅದನ್ನು ಇಂಟರ್ಪ್ರೇಟ್ ಮಾಡೋದಕ್ಕೆ ಒಂದು ಹಲವಾರು ರೀತಿಗಳಿರ್ಬೋದು. ಆದರೆ ನನಗೆ ಅನಿಸಿದ್ದೇನೆಂದರೆ, ನೀವು H1 ಸ್ಟೋರಿ, ಹಿಸ್ ಸ್ಟೋರಿ ಅಥವಾ ಅವ್ರ ಕತೆ ಮುಗೀತು. ಯಾಕೆಂದರೆ ಕೊನೆಯ ಸೀನಲ್ಲಿ ಕೀರ್ತನ ಅವರು ಹೀರೋಯಿನ್ನು, ಅವರು ಇನ್ನೊಬ್ರಿಗೆ ನಿಮ್ಮ H1 ಪಿಕಪ್ ಆಯಿತು, ಲಾಟ್ರಿ ಪಿಕ್ ಆಯಿತು ಅಂತ ಹೇಳ್ತಾರೆ. ಸೊ ಇವ್ರ ಕತೆ ಹಿಸ್ಟ್ರಿ ಆಯಿತು, ಇನ್ನೊಂದು ಹೊಸ ಕತೆ ಶುರು ಆಗ್ತಾ ಇದೆ, ಅದು ಹಾಯ್ ಸ್ಟೋರಿನೋ ಏನೋ ಆ ಥರ. Yeah. ಸೊ ಒಂಥರ ಲೂಪ್ ಅದು ಹೋಗ್ತಾನೆ ಇದೆ ಅಂತ. ಸೊ ಆ ಸೀನು ಅಲ್ಲಿಗೆ ಎಂಡ್ ಮಾಡಬೇಕು, ಅಥವಾ ಕೀರ್ತನ ಅವರು ಶೀ ಇಸ್ ಇನ್ ಅ ಪೊಸಿಷನ್ ವೇರ್ ಶೀ ಇಸ್ ಕಂಗ್ರ್ಯಾಚುಲೇಟಿಂಗ್ ಸಂಬಡಿ ಎಲ್ಸ್ ಫಾರ್ H1 ಸೆಲೆಕ್ಷನ್, ಅದು ಹೇಗೆ ಬಂತು? ಎಕ್ಸಾಕ್ಟ್ಲಿ. ಸೊ ಇದು ನೀವು ಟೈಟಲ್ ನೋಡಿದಾಗ ಅದೇ ಇಟ್ ಸ್ಟಾರ್ಟ್ಸ್ ಆಸ್ ಅ H1 ಸ್ಟೋರಿ, ಆಮೇಲೆ ಹಿಸ್ ಸ್ಟೋರಿ ಆಗತ್ತೆ, ಆಮೇಲೆ ಅದು ಹಿಸ್ಟರಿ ಆಗತ್ತೆ. ಸೊ ಇದು ಒಂದ್ ಸೈಕಲ್. ಸೊ ನೆಕ್ಸ್ಟ್ ಇನ್ನೊಬ್ರು ಅದೇ ಕಥೆನಲ್ಲಿ, ಸೊ ಈಗ ನೋಡಿದ್ರೆ ನೀವು ಆಲ್ಮೋಸ್ಟ್ 90s ಇಂದ ಈ ನಮ್ಮ ಅಣ್ಣಂಗ್ ಕಳ್ಸಿದ್ದೆ. ಸೊ ಅವ್ರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ. ಸೊ ಹಿ ಇಸ್ ದೇರ್ ಫ್ರಮ್ 90s. ಅವ್ರಿಗೆ ಕಳ್ಸಿದಕ್ಕೆ ಹಿ ಸೆಡ್, ಈ ಕತೆ ಆಲ್ಮೋಸ್ಟ್ 20 years ಇಂದ ಇದೇ ತರ ನಡೀತಾ ಇದೆ ಅಂತ. ಸೊ ಹೆಂಗೆ ಅಂದ್ರೆ ಇದು ಕಾನ್ಸೆಪ್ಟ್ ಅದೇ ಇರುತ್ತೆ. H1 ಸ್ಟೋರಿ ಆಗತ್ತೆ, ಹಿಸ್ಟರಿ ಆಗತ್ತೆ, ಆಮೇಲೆ ಹಿಸ್ಟರಿ ಆಗತ್ತೆ. ಸೊ ಈ ಕತೆ ಇದೆ, ಬಟ್ ಕ್ಯಾರೆಕ್ಟರ್ಸ್ ಚೇಂಜ್ ಆಗ್ತಾ ಹೋಗ್ತಾ ಇದಾರೆ. ಸೊ ಒಂದ್ 20 ವರ್ಷದಿಂದ. ಸೊ ಆ ಒಂದು ಪ್ರಾಸೆಸ್ ನ ಹೈಲೈಟ್ ಮಾಡ್ಬೇಕಂತ ಕೀರ್ತನ ಅವರು ಮತ್ತೆ ಆಕ್ಚುಲಿ ಆ ಪಾತ್ರ ಮಾಡಿರೋರು ಅಚ್ಯುತ ತಂಗಿ ಯಶೋಧ ಅವರು. ಸೊ ಯಶೋಧ ಅವರು ಮತ್ತೆ ಕೀರ್ತನ ಅವ್ರದ್ದು ಅದೊಂದು ಕಾನ್ವರ್ಸೇಷನ್ ಆಗಿ ಅವರು ನಮ್ದು ಇವಾಗ ಹಿಸ್ಟ್ರಿ, ನಿಮ್ದು ಇವಾಗ ಶುರುವಾಯ್ತು H1 ಸ್ಟೋರಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಆ ಇದೊಂದು ಸೈಕಲ್ ಅಂತ ತೋರ್ಸಕ್ಕೆ ಆ ತರ ಮಾಡಿದೀವಿ ಅಷ್ಟೇ. ಖಂಡಿತ. ಮತ್ತು ಈ ಚಿತ್ರ ಮುಖಲ್ವಾಸಿ ಮನೆ ವಾತಾವರಣ, ಒಂದು ಕಾರಲ್ಲಿ ಬಂದು ಕೂತ್ಕೊಳ್ಳೋದು ಹೋಗೋದು, ಅದು ನಿಮಗೆ ಲೊಕೇಶನ್ದು ಆಡಂಬರನೇ ಆಗಲಿ, ಅದರ ಲೊಕೇಶನ್ ಅದರದ್ದು ಬುಕ್ ಮಾಡೋದೇ ಆಗಲಿ, ಪರ್ಮಿಷನ್ ತೊಗೊಳ್ಳೋದೇ ಆಗಲಿ, ಇದು ಯಾವುದೇ ತಲೆನೋವು ಇಲ್ಲಿ ಇರಲಿಲ್ಲ ಅನ್ಕೋತೀನಿ. ಸೊ ಸ್ವಲ್ಪ ಶೂಟ್ ಮಾಡೋ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮ್ಮ ಎಕ್ವಿಪ್ಮೆಂಟ್ ಬಗ್ಗೆನೇ ಆಗಲಿ ಅಥವಾ ಓವರ್ ಆಲ್ ಪೋಸ್ಟ್ ಪ್ರೊಸೆಸಿಂಗ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳಿ. ಇದು ಆಕ್ಚುಲಿ ಫುಲ್ ಎಲ್ಲ ಶೂಟ್ ಮಾಡಿದ್ದು ನೀವ್ ಹೇಳ್ದಾಗೆ ನಮ್ ಮನೆ, ಅಚ್ಯುತ ಅವ್ರ ಮನೆ, ಮಧು ಅವ್ರ ಮನೆ, ಆಮೇಲೆ ನಮ್ ಕಾರು, ಅಚ್ಯುತ ಅವ್ರ ಕಾರು, ಮಧು ಅವ್ರ ಕಾರು. ಸೊ ಹೀಗೆ ಎಲ್ಲಾ ಮನೆ ಮತ್ತೆ ಕಾರಲ್ಲೇ ಶೂಟ್ ಮಾಡಿದೀವಿ. ಕ್ಯಾಮ್ರಾನು ಅದೇ ತರ. ಸೊ ನನ್ನ ಹತ್ರ ಒಂದು DSLR ಇತ್ತು, ಆಮೇಲೆ ಅಚ್ಯುತಂದ್ ಐಫೋನ್ ಇತ್ತು. ಸೊ ನನ್ನ DSLR, ಅಚ್ಯುತನ್ ಐಫೋನು ಇದ್ರಲ್ಲೇ ಶೂಟ್ ಮಾಡಿ, ಆಮೇಲೆ ಪೋಸ್ಟ್ ಪ್ರೊಸೆಸಿಂಗ್ ಎಲ್ಲ ಐ ಮೀನ್ ಹತ್ರ ಇದ್ದಿದ್ದು 1300D ಕ್ಯಾನನ್. ಬೇಸಿಕ್ ವಿಡಿಯೋ ಮಾಡ್ಬೋದು ಅದರಲ್ಲಿ, ಅಂದ್ರೆ ನಿಮ್ಗೆ ಶಟರ್ ಸ್ಪೀಡ್ ಎಲ್ಲ ಬೇಸಿಕ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು. ಮತ್ತೆ ಐಫೋನ್ ಐಫೋನ್ ಯೂಸ್ ಮಾಡಿದ್ವಿ. ಆ ಕಾರಲ್ಲಿ ನಡೆಯೋ ಕಾನ್ವರ್ಸೇಷನ್ಸ್ ಅದನ್ನೆಲ್ಲ ನಾವು ಐಫೋನ್ ಅಲ್ಲಿ ಶೂಟ್ ಮಾಡಿದ್ದು. ಅದಾದ್ಮೇಲೆ
ಪೋಸ್ಟ್ ಪ್ರೊಸೆಸಿಂಗ್ ಎಲ್ಲ ಡಾವಿನ್ಸಿನಲ್ಲಿ ಮಾಡಿದ್ದು. ಅದು ನಿಮ್ಗೆ ಓಪನ್ ಸೋರ್ಸ್ ಟೂಲು. ಸೊ ಹಾಗಾಗಿ ನಮಗೆ ಇದೊಂಥರ ಝೀರೋ ಬಜೆಟ್ ಫಿಲಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಪ್ರೊಡ್ಯೂಸರ್ದು ಪ್ರಸ್ತಾಪ ಇಲ್ಲ ಎಲ್ಲೂನು. ಎಲ್ಲೂ ಹೌದು. ಪರ್ಮಿಷನ್ ಬೇಕಿರ್ಲಿಲ್ಲ. ನಾವ್ ಆಕ್ಚುಲಿ ಅಂಗಡಿಲಿ ಒಂದ್ಸಲಿ ಹೋಗ್ ಕೇಳೋಣ ಹೋದ್ವಿ ನಾವು ಆಕ್ಚುಲಿ ಕಾಸ್ಕೋದಲ್ಲಿ ಒಂದ್ಸಲಿ ನೋಡೋಣ ಕೇಳ್ಬಿಟ್ಟು ಎಲ್ಲೂ ಪರ್ಮಿಷನ್ ಕೊಡ್ಲಿಲ್ಲ. ಸೊ ಅದಕ್ಕೋಸ್ಕರ ಕೆಲವೆಲ್ಲ ಹಾ, ಅದು ಮಿಸ್ ಆಗಿದೆ ಅಂತಲೂ ಅನ್ಸೋದಿಲ್ಲ. ಯಾಕಂದ್ರೆ ಅನ್ಸಲ್ಲ. ಅಷ್ಟೊಂದು ಓ ಇವ್ರು ಹೌದು ಇನ್ನೇನ್ ಮಾಡ್ತಾರೆ ಅನ್ನೋದೇನು ಅನ್ಸಲ್ಲ. ಯಾವ್ದೋ ಒಂದು ಪಾರ್ಕಲ್ಲಿ ಹೋಗಿ ನೀವೇನೋ ಒಂದು ಹೂವು ಕೊಡೋ ಸೀನು ಅದೆಲ್ಲ ಅದ್ ಸಾಕು. ಕರೆಕ್ಟ್. ಅದು ಯಾವ್ದು ಮಿಸ್ ಆಗಿದೆ ಅಂತಾನು ಅನ್ಸಲ್ಲ ಹೌದು ಅಲ್ವಾ? ಸೊ ಒಂದ್ ವಿಷಯ ಏನು ನಾನು ಅಬ್ಸರ್ವ್ ಮಾಡಿದೆ ಅಂದ್ರೆ, ಆಮ್, ಈ ಸಿನಿಮಾಲಿ ನೀವು ಹೇಳಿದಾಗೆ H1 ಸ್ಟೋರಿ, ಹಿಸ್ಟರಿ ಅಥವಾ ಹಿಸ್ ಸ್ಟೋರಿ ಎಲ್ಲ ಆಗಿದೆಯಲ್ಲ, ಆಕ್ಚುಲಿ H4 ಅನ್ನೋ ಸಬ್ಜೆಕ್ಟ್ನ ನೀವು ಹ್ಯಾಂಡಲ್ ಮಾಡಬೇಕಾದ್ರೆ ಅಚಲ ಮತ್ತೆ ಆಚಲ ಅವ್ರ ಥರ ಇರೋ ಸಾವಿರಾರು ಮಹಿಳೆಯರು, ಇದು ಮುಕ್ಕಾಲ್ವಾಸಿ ಹರ್ ಸ್ಟೋರಿ ಆಗುತ್ತೆ. ಹ್ಮ್ ಅದನ್ನ ನೀವು ರಿವರ್ಸ್ ಮಾಡಿದೀರಾ, ಬಟ್ ಇದ್ರ ಹಿಂದೆ ಎಷ್ಟು ಉಪಕಥೆಗಳಿರುತ್ತೆ, ನೋವಿರುತ್ತೆ, ಫ್ರಸ್ಟ್ರೇಷನ್ಸ್ ಇರುತ್ತೆ. ಯಾಕೆಂದ್ರೆ ಇಟ್ ಈಸ್ ನಾಟ್ ಅ ಕ್ವೆಶನ್ ಆಫ್ ಕೇಪಬಿಲಿಟಿ, ಇಟ್ ಈಸ್ ಜಸ್ಟ್ ಅ ಕ್ವೆಶನ್ ಆಫ್ ಆಪರ್ಚುನಿಟಿ. ಏನೋ ಸಿಗ್ತಾ ಇಲ್ಲ, ಏನೋ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಇದು ಹರ್ ಸ್ಟೋರಿನೂ ಆಗತ್ತೆ. ಸೊ ಹಿಸ್ಟೋರಿ ಮಾತ್ರ ಅಲ್ಲ. ಸೊ ಅದಕ್ಕೆ ನಾನು ಅನ್ಕೊಂಡೆ, ಯಾಕೆಂದ್ರೆ ಅವರು ಕೊನೆಗೆ ಮಗುನ ಆಟ ಆಡಿಸ್ತಾ ಇದ್ದಾರೆ, ಸರಿ, ಅವ್ರ ಜೀವನ ನಡೀತಾ ಇದೆ. ಯಾಕೆಂದ್ರೆ ಹೆಂಡತಿ ತಾಯಿ ಅನ್ಸ್ಕೊಂಡ್ರವರು ಅಷ್ಟೇ ಕೆಲಸ ಮಾಡಿ, ಮಗುನೂ ಇರುತ್ತೆ, ಅವ್ರ ಕೆಲಸ ಏನು ಹೋಗಿಲ್ಲ, ನಡೀತಾನೆ ಇದೆ ಜೀವನ. ಅಚ್ಯುತ ಅವ್ರದ್ದು ಏನಾಗಿದೆ ಅನ್ನೋದು ಇಂಟರ್ಪ್ರಿಟೇಷನ್ಸ್ ಇರ್ಬೋದು, ಬಟ್ ಇಟ್ ಇಸ್ ಆಕ್ಚುಲಿ ಹರ್ ಸ್ಟೋರಿ. ಇಟ್ ಇಸ್ ಸ್ಟೋರಿ ಆಫ್ ಸೋ ಮೆನಿ ಪೀಪಲ್ ಲೈಕ್ ಹರ್ ವಿಚ್ ಜಸ್ಟ್ ಗೋ ಥ್ರೂ ದ ಗ್ರೈಂಡ್ ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಕಂಪ್ಲೇನಿಂಗ್ ಇಲ್ಲ, ಏನೂ ಇಲ್ಲ. ಸೊ ಇದು ಒಂಥರ ತುಂಬ ಒಳ್ಳೆ ರೀತಿಲಿ ನೀವು ಎಂಡ್ ಮಾಡಿದ್ದೀರಾ ಅನ್ನಿಸ್ತು. ಯಾಕೆಂದರೆ ಮಗುನೂ ತೋರಿಸ್ತಾ ಇದ್ದಾರೆ, ಕೆಲಸದಲ್ಲೂ ಇದ್ದಾರೆ, ಕಾಲಲ್ಲೂ ಇದ್ದಾರೆ. ಅದಕ್ಕಿಂತ ಕ್ಲಿಯರ್ ಆಗಿ, ಅದಕ್ಕಿಂತ ಶಾರ್ಟ್ ಆಗಿ ಹೇಳೋದಕ್ಕಾಗಲ್ಲ ದಟ್ ಇದೆಲ್ಲ ಮಲ್ಟಿ ಟಾಸ್ಕಿಂಗ್ ನಡೀತಾನೆ ಇರುತ್ತೆ, ಇದು ಅವ್ರ ಕಥೆನೇ ಅಂತ. ಸೊ ನಿಮ್ಮ ಉದ್ದೇಶ ಏನಿತ್ತು ಇದ್ರ ಬಗ್ಗೆ? ಮತ್ತು ಇದನ್ನು ನೋಡಿದ್ದು ನನಗೆ ಅನ್ಕೋತೀನಿ ನಿಮ್ಮ ಆಡಿಯನ್ಸ್ಗೂ ರಿಯಾಕ್ಷನ್ಸ್ ಎಲ್ಲ ಬಂದಿರುತ್ತೆ, ನಿಮ್ಗೂ ತಿಳಿಸಿರ್ತಾರೆ ಅವರು ಅಂತ. ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಇನ್ಫ್ಯಾಕ್ಟ್ ಹೇಗಾಯ್ತಂದ್ರೆ, ನಾವು ಫಸ್ಟ್ ಕಟ್ ಮಾಡಿ ಒಂದ್ ನಮ್ ಫ್ರೆಂಡ್ಸ್ ಮತ್ತೆ ನಮಗ್ ಪರಿಚಯದವರಿಗೆ ಎಲ್ಲ ಸಿನಿಮಾ ತೋರ್ಸಿದ್ವಿ. ಆಕ್ಚುಲಿ ಹೇಗಾಯ್ತಂದ್ರೆ, ಆ ಸುಮಾರು ಈ H1 H4 ಕತೆಗಳು ನಮ್ ಕಮ್ಯುನಿಟಿಯಲ್ಲಿ ಮತ್ತೆ ನಮ್ ಸರ್ಕಲ್ ಅಲ್ಲಿ ಸುಮಾರು ಜನ ಇತ್ತು. ಸೊ ಒಂದಿಬ್ರು ನೋಡಿ ಸೆಡ್ ಹಿಂಗ್ ಮಾಡ್ಬೋದಿತ್ತು ಅಂತ. ಮತ್ತೆ ಇನ್ನೊಬ್ರು ಈ ಸಿನಿಮಾ ನೋಡಿದ್ರು. ಅಂದ್ರೆ ನಾನು ಯಾವ ತರ ಮಾಡಿದೆ ಅಂದ್ರೆ, ಆ ಕೇಸಲ್ಲಿ ಹಸ್ಬೆಂಡಿಗೆ ಸೆಪರೇಟ್ ಆಗಿ ತೋರಿಸಿದೆ, ವೈಫಿಗೆ ಸೆಪರೇಟ್ ಆಗಿ ತೋರಿಸಿದೆ. ಅವ್ರ ಹಸ್ಬೆಂಡ್ H1, ವೈಫ್ H4. ಅವ್ರು ಅದನ್ನ ಹಾಂ, ಹೇಳಿ. ಅವರು ಏನಾಯ್ತಂದ್ರೆ, ಅವ್ರ ಹಸ್ಬೆಂಡ್ ಸಪರೇಟ್ ನೋಡಿದ್ರು, ವೈಫ್ ಸಪರೇಟ್ ನೋಡಿದ್ರು. ಸೊ ವೈಫ್ ನೋಡಿದಾಗ ಒಂದ್ 17 ಮಿನಿಟ್ಸ್ ಆದ್ಮೇಲೆ ಅವ್ರ ಎರಡ್ ಕಣ್ಣಲ್ಲೂ ಶಿ ಲಿಟ್ರಲಿ ಕ್ರೈಡ್. ಅಂದ್ರೆ ಅವ್ರ ಎರಡ್ ಕಣ್ಣಲ್ಲೂ ನಿಮ್ಗೆ ಟಿಯರ್ಸ್ ಇತ್ತು. ಅವ್ರ ಕೇಳ್ದೆ ನಾನು, ಏನ್ ಅನ್ಸ್ತು ಅಂದ್ರೆ, ಬೋರ್ ಆಯ್ತಾ ಅಥವಾ ಏನಾಯ್ತಂತ. ಇಲ್ಲ, ಇದು ತುಂಬಾ ಟಚಿಂಗ್ ಆಗಿದೆ, ಇದು ನನ್ ಕತೆ ಅಂತಾನೆ ಅನ್ಸ್ತು ನನ್ಗೆ. ಇದು ಯಾರ್ ಅನುಭವಿಸಿರ್ತಾರಲ್ವಾ ಅವ್ರಿಗಷ್ಟೇ ಇದು ಗೊತ್ತಾಗೋದು. ತುಂಬಾ ತುಂಬಾ ಮುಟ್ಟೋ ತರ ಆಕ್ಟ್ ಮಾಡಿದ್ದಾರೆ ಅವರು. ಕತೆ ಆ ತರ ತುಂಬಾ ಟಚಿಂಗ್ ಆಗಿದೆ ಅಂತ ಅವ್ರು ಹೇಳಿದ್ರು. ಸೊ ಅಲ್ಲಿಗೆ ನಾನು ಇನ್ನು ಏನೋ ಇದ್ ಮಾಡ್ಬೇಕಂತೆಲ್ಲ ಸುಮಾರು ಅನ್ಕೊಂಡಿದ್ದೆ. ಅವಾಗ ಐ ವಾಸ್ ಲೈಕ್, ಓಕೆ, ನಾನ್ ಮಾಡಿರೋ ಅಷ್ಟು ಟಚ್ ಆಗಿದೆ. ಟಚ್ ಆಗಿರೋದ್ರಿಂದ ಇನ್ನೇನು ಅದನ್ನ ಜಾಸ್ತಿ ಶೇಕ್ ಮಾಡೋದು ಬೇಡ. ಯಾವ ಫಾರ್ಮ್ ಅಲ್ಲಿ ಇದೆಯೋ ಅದೇ ಫಾರ್ಮ್ ಅಲ್ಲಿ ಅದನ್ನ ಪ್ರಿಸರ್ವ್ ಮಾಡೋಣ ಅನ್ನೋ ತರ ಐ ಜಸ್ಟ್ ಕೆಪ್ಟ್ ದ ಕ್ರಕ್ಸ್ ಸೇಮ್. ಮತ್ತೆ ಸ್ವಲ್ಪ ನಿಮ್ಗೆ ಅದು ಇದು ಸ್ವಲ್ಪ ಚೇಂಜಸ್ ಮಾಡಿದೆ ಅಷ್ಟೇ, ಬಟ್ ದ ಕ್ರಕ್ಸ್ ವಾಸ್ ಸ್ಟಿಲ್ ದ ಸೇಮ್. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಏನಂತೀರಾ, ಆ ತರ ರಿಯಾಕ್ಷನ್ ನಾನು ಯಾರ ಮುಖದಲ್ಲೂ ನೋಡಿರ್ಲಿಲ್ಲ. ಸೊ ದಟ್ ವಾಸ್ ದ ಫಸ್ಟ್ ಫೀಡ್ಬ್ಯಾಕ್ ದಟ್ ಐ ಗಾಟ್. ಮಸ್ಟ್ ಹ್ಯಾವ್ ಬಿನ್ ವೆರಿ ಟಚಿಂಗ್. ಯಾಕಂದ್ರೆ ನೀವು ಹೇಳಕ್ ಹೊರಟಿರೋ ಸಂದೇಶ ತಲುಪಿದೆ ಅಂದರೆ ಸರಿ, ಒಂಥರ ಕಾರ್ಯಸಿದ್ಧಿ ಆದಂಗೆ ಅದು. ಸೊ ತುಂಬ ಚೆನ್ನಾಗಿದೆ. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ನಾವು ಇಲ್ಲಿ ಶೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮುಂದಿನ ಯೋಜನೆಗಳೇನು, ಏನು ತಲೆಯಲ್ಲಿ ಇಟ್ಕೊಂಡಿದ್ದೀರಾ, ಅಥವಾ ಇನ್ನೂ ಏನು ಉತ್ಸಾಹ ಭರಿತವಾಗಿ ನೆಕ್ಸ್ಟ್ 2.0 ಏನು ಬರ್ತಾ ಇದೆ ನಿಮ್ಮದು? ಸೊ ಇವಾಗ H1 ಸ್ಟೋರಿ ಆಯ್ತು. ಈಗ ನೀವು ನೋಡಿದ್ರೆ ಏನಾಯ್ತು ನೀವೇ ಕೇಳ್ದಾಗೆ, ಆ ಈಗ ಅವ್ರ ಅಚಲ ಅವ್ರ ಸಮಾಧಾನ ಮಾಡ್ತಾರೆ. ಮುಂದೆ ಹೇಗೆ, ವಾಟ್ ಹ್ಯಾಪನ್ ನೆಕ್ಸ್ಟ್, ಪ್ರಾಬಬ್ಲಿ ಅದು ನಮಗೆ ಮೋಸ್ಟ್ಲಿ ನೆಕ್ಸ್ಟ್ TKSFF 3.0ಗೋ 4.0ಗೋ ಆ ಒಂದು ಕಾನ್ಸೆಪ್ಟ್ ಮೇಲೆ ಇದೇ ಟೀಮ್ ನ ಇಟ್ಕೊಂಡು ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಆಫ್
ಫಿಲ್ಮ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸಂತೋಷ. ಹಾಗೂ ನೀವು L1 ಅಲ್ಲಿ ಮಿಲ್ವಾಕಿಲಿ ಇದ್ದವರು ಇವಾಗ ಚೈನಾಗ್ ಹೋಗಿದ್ದೀರಾ. ಸೊ ನಿಮ್ ಸ್ಟೋರಿನೇ ಮಾಡ್ಬೋದು ಒಂಥರ, ಇದ್ಯಾಕೆ ಚೈನಾಗೆ ಅಂತ. ಸೊ ಏನಿದು twist ಅಂತ. ಸೊ ಅಲ್ಲಿ ಇನ್ನೊಂದು ಆಯಾಮನೂ ಇದೆ ನೋಡಿ. ಬಟ್ ವೀಸಾ ಮೇಲೆ ಮಾಡಬೇಕು ಅಂತ ಏನಲ್ಲ, ಬಟ್ ನಿಮ್ಮ ಮೂಲಕ ಬರೋ ಚಿತ್ರಗಳನ್ನ ನಾವು ನಿರೀಕ್ಷಿಸ್ತೀವಿ. ಇನ್ನು ಇದೇ ಥರ ಒಳ್ಳೆ ಸಂದೇಶ ಇರೋ, ಒಳ್ಳೆ ಹಾರ್ಟ್ ವಾರ್ಮಿಂಗ್ ಮೆಸೇಜ್ ಇರೋ, ಒಂಥರ ಸಮಾಜಕ್ಕೆ ಒಂಥರ ಕನ್ನಡಿ ಹಿಡಿದು ತೋರಿಸ್ದಂಗೆ. ಬಟ್ ಇದು ಯಾರು ಮಾಡಿಲ್ಲದೆ ಇರೋ ತಪ್ಪಿಗೆ ಒಂಥರ ಅದು ಫ್ರಸ್ಟ್ರೇಷನ್ನು, ನರಳಾಟ ಇದ್ದೇ ಇರುತ್ತೆ. ಅದು H4 EAD ಆ ಸೆಣಸಾಟ ಅಂತೂ ಮುಗಿಯೋದೇ ಇಲ್ಲ. ಸೊ ಒಂಥರ ಕನ್ನಡಿ ಹಿಡಿದು ತೋರಿಸ್ದಂಗಿದೆ ಸಮಾಜಕ್ಕೆ. ಇನ್ನೂ ಸ್ವಲ್ಪ ಸಹನೆ ಬೇಕು, ಸೃಜನಶೀಲತೆ ಇರಲಿ H4 ಅಲ್ಲಿರೋರ್ಗು ಅದಕ್ಕೆ ಅಂತೆಲ್ಲ. ಸೊ ಎಕ್ಸೆಪ್ಟೆನ್ಸ್ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಒನ್ಸ್ ಅಗೇನ್ ನನ್ನ ಹೃತ್ಪೂರ್ವಕ ನಮನಗಳು. ನಮ್ಮ ಜೊತೆ ಈ ಕಾಲವನ್ನು ಕಳೆದು ನಿಮ್ಮ ಚಿತ್ರದ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದಕ್ಕೆ. ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಅಪ್ಕಮಿಂಗ್ ವೆಂಚರ್ಸ್. ಇದೇ ಥರ ಚಿತ್ರಗಳನ್ನು ಮಾಡ್ತಾ ಇರಿ. 3.0 4.0 ಯಾವುದೇ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೂ ನಾವಂತೂ ನಿರೀಕ್ಷೆಯಲ್ಲಿ ಇರ್ತೀವಿ. ಆ್ಯಂಡ್ ಮಿಲ್ವಾಕಿ ಕನ್ನಡ ಸಂಘಕ್ಕೂ ನನ್ನ ನಮನಗಳು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. Thank you. ಫಸ್ಟ್ ಆಫ್ ಆಲ್ TKSFF ನವ್ರಿಗೆ ತುಂಬಾ ಥ್ಯಾಂಕ್ಸ್. ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಅಮೆರಿಕಾದಲ್ಲಿ, ನಾರ್ತ್ ಅಮೆರಿಕಾದಿರೋ ಕನ್ನಡಿಗರನ್ನೆಲ್ಲ ಸೇರಿಸಿ ಈ ತರ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ನಮ್ ಪ್ರಶಾಂತ್ ಗೌಡ ಸರ್ ಆಗಿರ್ಬೋದು, ಆಮೇಲೆ ನಮ್ ಶರತ್ ಅವರಾಗಿರ್ಬೋದು, ಈ ಒಂದು ಇನಿಷಿಯೇಟಿವ್ ತಗೊಂಡು ಅವ್ರು ಆ ಎಫರ್ಟ್ ಏನಿದೆ ಅಲ್ವಾ, ಈ ಪ್ರತಿಯೊಬ್ಬರಿಗೂ ರೀಚ್ ಔಟ್ ಆಗಿ ಅವ್ರ ಹತ್ರ ಮಾಡಿ ಅಂದ್ರೆ ಅದೊಂದು ಕನೆಕ್ಷನ್ ಇಟ್ಕೊಂಡು ಅವ್ರಿಗೆ ಒಂದು ಎನ್ಕರೇಜ್ ಮಾಡಿಸಿ ಒಂಥರ ಹ್ಯಾಟ್ಸ್ ಆಫ್. ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ ಅಂದ್ರೆ ಬಿಹೈಂಡ್ ದ ಸೀನ್ಸ್ ಪಾಪ ಬುಲೆಟಿನ್ ಮಾಡ್ಬೇಕು, PR ಮಾಡ್ಬೇಕು, ಅದ್ ಮಾಡ್ಬೇಕು, ತುಂಬಾ ಅಂದ್ರೆ ತುಂಬಾ ಕೆಲಸ. ಇಟ್ಸ್ ಆಗೋದೇ ಇಲ್ಲ ಅಂದ್ರೆ ಇಟ್ಸ್ ತುಂಬಾ ಪ್ಲಾನ್ಡ್ ಆಗಿ ತುಂಬಾ ವೆಲ್ ಎಕ್ಸಿಕ್ಯೂಟ್. ಇನ್ಫ್ಯಾಕ್ಟ್ ನೀವು ಆ ವೆಬ್ಸೈಟ್ ನೋಡಿದ್ರೆ TKSFF ವೆಬ್ಸೈಟ್ ಎಷ್ಟು ಪ್ರೊಫೆಷನಲ್ ಆಗಿದೆ ಅಂದ್ರೆ ನಿಮಗೆ ಅದೊಂಥರ ಅವ್ರು ಎಷ್ಟು ಶ್ರಮ ಹಾಕಿದ್ದಾರೆ ಮತ್ತೆ ಎಷ್ಟು ಒಂದು ಇದಕ್ಕೆ ಅಂತ ಟೈಮ್ ಎತ್ತಿಟ್ಟಿದ್ದಾರೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಪಾಪ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ ಅಲ್ಲೂ ಅಷ್ಟೇ ಎಲ್ಲಾರನ್ನೂ ರೀಚ್ ಔಟ್ ಮಾಡಿ ಅವ್ರ ಕಡೆಯಿಂದ ಒಂದು ಹಾನರರಿ ಸ್ಪಾನ್ಸರ್ಶಿಪ್ ತಗೊಂಡು ದೇ ಹ್ಯಾವ್ ರಿಯಲಿ ಡನ್ ಅ ಗ್ರೇಟ್ ಎಫರ್ಟ್. ಸೊ ತುಂಬಾ ಥ್ಯಾಂಕ್ಸ್. ಮತ್ತೆ ನಿಮಗೂ ಅಷ್ಟೇ, ಪಾಪ ನಿಮ್ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನೀವು ಸ್ವಲ್ಪ ಟೈಮ್ ಎತ್ತಿಟ್ಟು ನಮ್ ಜೊತೆ ಮಾತಾಡ್ಬೇಕಂತ, ನೀವು ಸಿನಿಮಾ ನೋಡಿ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ನಿಮ್ಗೂ ತುಂಬಾ ಥ್ಯಾಂಕ್ಸ್. ಈ ಇವೆಂಟ್ ನ ಇಷ್ಟು ಏನಂತಾರೆ, ಈ ಟಾಕ್ ಶೋನ ಇಷ್ಟು ಚೆನ್ನಾಗಿ ಹೋಸ್ಟ್ ಮಾಡಿದಕ್ಕೆ. ಮತ್ತೆ ಆಫ್ಕೋರ್ಸ್ ನಮ್ ಟೀಮ್ಗೆ, ಅವ್ರಿಲ್ದೆ ನಮ್ ಸಿನಿಮಾ ಆಗ್ತಾ ಇರ್ಲಿಲ್ಲ. ಪಾಪ ಎಲ್ಲ ತುಂಬಾ ಶೂಟಿಂಗ್ ಟೈಮಲ್ಲೂ ಎಲ್ಲ ತುಂಬಾ ಸಪೋರ್ಟ್ ಮಾಡಿ ಇವಾಗ್ಲೂ ಟೈಮ್ ಕೊಟ್ಟು ಬಂದು ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ನೀವು TKSFF 2.0 ನೇತೃತ್ವ ವಹಿಸಿರೋರ ಬಗ್ಗೆ ತುಂಬ ಚೆನ್ನಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದೀರಾ. ಸೊ ನನಗೆ ಇನ್ನು ಎಕ್ಸ್ಟ್ರಾ ಏನೂ ಉಳಿದಿಲ್ಲ. ಸೊ ಶರತ್, ನಿಮಗೂ ಸೇರಿ TKSFF 2.0ಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಥ್ಯಾಂಕ್ಸ್ ಕೃಷ್ಣ ಅವರೇ ತುಂಬಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಶರತ್.